ಹದಿನೈದನೇ ದಿನದ ಈ ಪ್ರಶ್ನೋತ್ತರ ಸಭೆಗೆ ಎಲ್ಲರನ್ನು ಸ್ವಾಗತಿಸುತ್ತಾ ನೇರವಾಗಿ ಪ್ರಶ್ನೋತ್ತರಕ್ಕೆ ನಾವು ಪ್ರಾರಂಭ ಮಾಡ್ತಿದ್ದೇವೆ. ಡಾಕ್ಟರ್ ಕುಮಾರಸ್ವಾಮಿ ಅವರಿಂದ ಮೊದಲ ದೀಪ ಬೆಳಗಿಸಿ ಉದ್ಘಾಟನೆ. ಶ್ರೀ ಗುರು ಇವತ್ತು ನಮ್ಮ ಮನಸ್ಸಲ್ಲಿ ಮೂಡಿರೋ ಮೊದಲನೇ ಪ್ರಶ್ನೆ ಸ್ವಾಮೀಜಿ, ಸತ್ಪ್ರಜೆ ಅವರ ಅಭಿವೃದ್ಧಿಗೋಸ್ಕರ ಯಾಗ ಮಾಡ್ತಾ ಇದೀವಿ ಅಂತ ಹೇಳಿರೋದ್ರಿಂದ ಈ ಸತ್ಪ್ರಜೆ ಅಂದ್ರೆ ಏನು, ಹೇಗಿದ್ದಾರೆ, ಅವ್ರದ್ದು ಏನ್ ಲಕ್ಷಣಗಳು, ಅದನ್ನೇ ಚರ್ಚೆ ಮಾಡೋಣ ಅಂತ. ಅದೇ ಮೊದಲನೇ ಪ್ರಶ್ನೆ. ಎಲ್ಲ ಹುಟ್ಟುವ ಜೀವಿಗಳು ಬೇರೆ ಬೇರೆ, ಒಂದಾಗಿ ಹುಟ್ಟುವುದಿಲ್ಲ. ಆದರೆ ಜೀವನವನ್ನು ಒಂದಾಗಿ ಮಾಡಬೇಕು, ಒಗ್ಗಟ್ಟಿನಿಂದ ಮಾಡಬೇಕು. ಹುಟ್ಟುವುದೆಲ್ಲ ಬೇರೆ ಬೇರೆಯಾಗಿ ಜೀವಿಗಳು ಬೇರೆ ಬೇರೆ ಆಗಿ ಹುಟ್ಟಿದಾಗ ಬೇರೆ ಬೇರೆ ವರ್ಗ ಆಗ್ತು ಹೋದ್ರೆ ಅದು ಇದಿಲ್ಲ. ಸಾಮಾಜಿಕ ಜೀವನ ಅಥವಾ ಕೌಟುಂಬಿಕ ಜೀವನ ಅಂತ ಹೇಳೋದಕ್ಕೆ ಅರ್ಥವಿಲ್ಲ ಆಗುತ್ತೆ. ಹಾಗಾಗಿ ಒಂದಾಗಿ ಬಾಳಬೇಕು. ಆ ಒಂದಾಗಿ ಬಾಳುವ ಧ್ಯೇಯದೊಂದಿಗೆ ಹುಟ್ಟಿದ್ದೇ ಪ್ರಜಾ ಅಂತ ಅರ್ಥ. ಅರ್ಥ ಆಯ್ತಾ? ಪ್ರಜಾ ಅಂದರೆ ಒಂದಾಗಿ ಬಾಳುವ ಧ್ಯೇಯದೊಂದಿಗೆ ಹುಟ್ಟಿದ್ದು. ಹುಟ್ಟುವುದೆಲ್ಲ ಬೇರೆ, ಆದರೆ ನಂತರ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಒಟ್ಟಾಗಿ ಬದುಕುವಂಥ ಜೀವನಾದರ್ಶವನ್ನು ರೂಪಿಸಿಕೊಂಡವರು ಪ್ರಜೆಗಳು ಅಂತ ಅರ್ಥ. ಅದರಲ್ಲಿ ಆ ಕಾಲಕ್ಕೆ ಆ ಸಮಕಾಲೀನ ಘಟ್ಟದ ಯಾವುದು ಒಳ್ಳೆಯತನ ಅಂತ ಹೇಳೋದನ್ನು
ವ್ಯವಸ್ಥೆಗೊಳಿಸಿದೆಯೋ ಸಮಾಜ, ಆ ಒಳ್ಳೆಯತನವನ್ನು ಗೌರವಿಸಿ ಒಳ್ಳೆಯತನವನ್ನೇ ಜೀವನದಲ್ಲಿ ಆಚರಿಸಿಕೊಂತ ಬಂದರೆ ಅದು ಸತ್ಪ್ರಜೆ ಅನಿಸ್ಕೊಳ್ಳುತ್ತೆ. ನಾನು ಹೇಳಿದ್ದೇ ಮಾರ್ಗ ಅಂತೇಳಿ ಹೋದರೆ ಅದು ಸತ್ಪ್ರಜೆ ಆಗುವುದಿಲ್ಲ. ಇಡೀ ಸಮಾಜ ಒಗ್ಗೂಡಿ ಏನು ನಿರ್ಣಯ ಮಾಡ್ತಾ ಅದರೊಟ್ಟಿಗೆ ಬದುಕುವುದೇ ಸತ್ಪ್ರಜೆಯ ಧರ್ಮ. ಹಾಗಾದ್ರೆ ದಾರ್ಶನಿಕರು ಅವರು ಮಾರ್ಗವನ್ನು ತೋರಿಸಿರ್ತಾರೆ, ಅವಾಗ ಅವ್ರ ಮಾರ್ಗದಲ್ಲಿ ಹೋಗುವುದು ಅನ್ನೋದು ಸತ್ಪ್ರಜೆ ಇದಕ್ಕೆ ಬರಲ್ಲ. ಅಲ್ಲ, ದಾರ್ಶನಿಕರು ಎಲ್ಲರನ್ನ ಗುರುತಿಸಿ ಎಲ್ಲರನ್ನ ನೋಡಿ ಅದರ ಬಗ್ಗೆ ವಿಚಾರ ವಿನಿಮಯ ಮಾಡಿ ಇದು ಸರಿಯಾದ ದಾರಿಯಪ್ಪ ಅಂತ ಹೇಳಿ ಹೋಗಿರ್ತಾರೆ. ಹಾಗಾಗಿ ಆ ಮಾರ್ಗದಲ್ಲಿ ಹೋಗುವುದು ಸುಲಭ, ತೊಂದರೆ ಇಲ್ಲ. ನಮ್ಮಲ್ಲಿ ಸ್ವೇಚ್ಛೆಗೆ ಅಧಿಕಾರ ಇಲ್ಲ, ಎಲ್ಲವೂ ಶಿವೇಚ್ಛೆ. ಗೊತ್ತಾಯ್ತಲ್ಲ, ಶಿವೇಚ್ಛೆಯ ವಕಾರವು ಒತ್ತಕ್ಷರವಾಗಿ ಹಿಂದೆ ಬಂದು ಸ್ವೇಚ್ಛೆ ಆಯಿತು ಅಷ್ಟೇ, ಮತ್ತೇನಿಲ್ಲ. ಸ್ವೇಚ್ಛೆ ಅನರ್ಥಕಾರಿ, ಶಿವೇಚ್ಛೆ ಒಂದು ಶುಭದ ಆಕಾಂಕ್ಷೆ ಅಂತ ಅರ್ಥ, ಒಳ್ಳೆಯದು ಅಷ್ಟೇ. ಶಿವೇಚ್ಛೆಯೇ ಸ್ವೇಚ್ಛೆ, ಭಾಳ ವ್ಯತ್ಯಾಸ ಏನಿಲ್ಲ. ಗೊತ್ತಾಯ್ತಲ್ಲ, ಶಿವೇಚ್ಛೆ ಅಂದರೆ ವಕಾರ ಪ್ರತ್ಯೇಕವಾಗಿ ಏತ್ವವನ್ನು ಹೊಂದಿ ಶಿವೇಚ್ಛೆ ಅಂತ ಅನ್ನಿಸ್ಕೊಳ್ಳುತ್ತೆ. ಅದು ಶುಭಪ್ರದವಾದಂಥ ಆಕಾಂಕ್ಷೆ ಅಂತ ಅರ್ಥ. ಅದಕ್ಕೆ ಎಲ್ಲ ಧರ್ಮದ ಮಾನ್ಯತೆ ಇದೆ, ಶುಭಾಕಾಂಕ್ಷೆಯಿಂದ ಬದುಕಬೇಕು ಮನುಷ್ಯ. ಅದೇ ವಕಾರವು ಏತ್ವವನ್ನು ಬಿಟ್ಟು ಬರೀ ಒತ್ತಕ್ಷರವಾದರೆ ಸ್ವೇಚ್ಛೆ ಆಯಿತು. ಸ್ವೇಚ್ಛೆ ಅನರ್ಥಕಾರಿ ಅಷ್ಟೇ, ಮತ್ತೆಂತಲ್ಲ. ಎಲ್ಲರೂ ಒಟ್ಟಾಗಿ ಒಂದಾಗಿ ಹೋಗೋಣ ಅಂತಂದರೆ ಹೋಗುವುದೆಲ್ಲಿಗೆ? ಹೋಗುವುದೆಲ್ಲಿಗಲ್ಲ, ಜೀವನದ ನಡೆ ಅಂತೇಳಿ. ಎಲ್ಲಿ ಹೋಗೋದಲ್ಲ, ಇದ್ದಲ್ಲೇ ಇರುವುದೇ, ಹೋಗಬೇಕಂತಲ್ಲ. ಒಂದಾಗಿ ಪಾಲಿಸೋಣ ಅನ್ನೋದನ್ನು ಅಥವಾ ಒಟ್ಟಾಗಿ ಬದುಕೋಣ ಅನ್ನೋದನ್ನು ಒಟ್ಟಾಗಿ ಹೋಗೋಣ ಅನ್ನೋದು ಚಾಲ್ತಿ ಬಂದಷ್ಟೇ. ಮಾತಿನಲ್ಲಿ ಬಂದು ಚಾಲ್ತಿ ಬಂದುಬಿಟ್ಟು ಹೋಗೋಕೆಲ್ಲಿಗಿಲ್ಲ. ಮೃತ್ಯೋರ್ವ ಅಮೃತಂಗಮಯ ಅಂತ ಹೇಳಿ ಇಲ್ಲಿ ಹೋಗೋಕ್ಕಾಗೋದಿಲ್ಲ, ಇಲ್ಲೇ ಇರುವುದು. ಈ ಮೃತ್ಯದಲ್ಲೇ ಇದ್ದುಕೊಂಡು ಅಮೃತತ್ವ ಪಡೆಯುವ ಪ್ರಯತ್ನ ಮಾಡೋದು ಅಷ್ಟೇ. ಸ್ವಲ್ಪ ವಿಸ್ತಾರ ಆಗಬೇಕು ಅವನಿಗೆ. ಈಗ ನೀವು ಹೇಳಿದ್ರೆ ಒಟ್ಟಾರೆ ಆಗಬೇಕು ಅನ್ನೋ ಮನೋಭಾವ ಇದ್ರೆ ಅವನು ಸತ್ಪ್ರಜೆ. ಆದರೂ ಒಬ್ಬ ವ್ಯಕ್ತಿ ಅವನೊಬ್ಬ ಸಜ್ಜನ ಸತ್ಪ್ರಜೆಯಾಗಿದ್ದಾನೆ ಅಂತ ನಾವು ಗುರುತಿಸ್ಬೇಕಾದ್ರೆ, ಈಗ ನಾವೇ ಉದಾಹರಣೆಗೆ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತೀವಿ. ಇವತ್ತಿನ ನವನಾಗರಿಕತೆ ಹೇಗಿದೆ ಅಂದರೆ, ಯಾರನ್ನು ಹೊರನೋಡೋದ್ರಿಂದ ಅವನ ಇಲ್ಲ, 5 ನಿಮಿಷ ನಾನೇ ಬೇಗ ಬಂದಿದ್ದೆ. ಗುಣಗಳನ್ನು ನಾವು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಒಂದು ಸಮಾಜವನ್ನು ಒಗ್ಗೂಡಿಸೋದಕ್ಕೆ ನಾನು ವೈಯಕ್ತಿಕವಾಗಿ ಕೂಡ ಬಹಳಷ್ಟು ಪ್ರಯತ್ನ ಪಟ್ಟಾಗ ನೀವು ಹೇಳಿದ ರೀತಿಯಲ್ಲಿ ಎಲ್ಲರನ್ನೂ ಗುರುತಿಸಿ ಎಷ್ಟೊತ್ತರ ಕೆಲಸ ಮಾಡಬೇಕಾಗುತ್ತೆ. ಅದು ಬಹಳ ಕಷ್ಟ. ಅದರಲ್ಲಿ ಸತ್ಪ್ರಜೆ ಅನ್ನೋದು ಬಹುಶಃ ಇವತ್ತು ಸ್ವಲ್ಪ ನಮಗೆ ಅಷ್ಟು ಸಾಮಾನ್ಯವಾಗಿ ಸಿಗುವಂತಹ ವಸ್ತು ಥರ ಇದು ಕಾಣಿಸಲ್ಲ ನನಗೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೂ ನಿಜವಾದ ಅವಶ್ಯಕವಾಗುತ್ತೆ. ಯಾಕೆ ಅದಕ್ಕೆ ಒಂದು ಪೀಠಿಕೆ ಹೇಳ್ತೀವಿ ನಾವೇ, ಬದುಕಿದ್ದಲ್ಲಿ ತಿದ್ದುಪಡಿ ಸಾಧ್ಯವಂತ ಸತ್ತವರು ವಾಪಸ್ ಬರುವತ್ತಿ ಒಳ್ಳೆಯದಾಗ ಬರಲಿ ಅಂತ ಅದೇ ಉದ್ದೇಶಗಳೇ ಬರೆದಿದ್ದೀವಿ. ಕಳೆದ ಯಾವ ಅಮೌಂಟ್ ಪಾಸ್ ಮಾಡಿದರೂ ಆಗೋದಿಲ್ಲ. ಹಾಗಾಗಿ ಅದು ಬೇಡ, ಇದು ಹೀಗೆ ಇರಲಿ, ಇನ್ನು ಹುಟ್ಟಿ ಬರೋದು ಒಳ್ಳೆಯದು ಬರಲಿ ಅಂತೇಳಿ ಪ್ರಯತ್ನ ಇದೆ. ಸ್ವಾತಂತ್ರ್ಯ ನಂತರ ಸ್ವಾಮೀಜಿ ನಮ್ಮ ದೇಶದ ಇತಿಹಾಸವನ್ನು ನೋಡಿದರೆ, ನಂತರದಲ್ಲಿ ಇಡೀ ಪ್ರಪಂಚದ ಒಂದು ಇತಿಹಾಸವನ್ನು ನಾವು ನೋಡಿದ್ರೆ, ಇವತ್ತು ನಾವು ಹುಟ್ಟು ಹಾಕಿರುವ ಪ್ರಪಂಚ ಹೇಗಿದೆ ಅಂದರೆ, ಎಲ್ಲರಿಗೂ ನೀವು ಮುಂದೆ ಹೋಗುದು ಅಂತ ಇವರು ಕೇಳಿದಾಗ ಎಲ್ರಿಗೂ ಒಂದೇ ಒಂದು ದಾರಿ ಇರೋದು, ಆದಷ್ಟು ಹಣವನ್ನು ಸಂಪಾದನೆ ಮಾಡಬೇಕು, ಎಲ್ಲರೂ ಹಣ ಇಟ್ಕೋಬೇಕು. ಆ ಹಣವನ್ನು ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕೋ ಎಲ್ಲವನ್ನು ಮಾಡ್ಕೊಂಡು ಹೋಗೋದೇ ನಮ್ಮ ಸಮಾಜ ಆಗೋಗಿದೆ. ಬೇರೆ ಚಿಂತನೆಗಳೇ ಬಹಳ ಕಡಿಮೆ. ಆಲ್ಮೋಸ್ಟ್ 85-90% ಜನ ಆ ರೀತಿ ಇರ್ತಾರೆ. ಮಕ್ಕಳು ಹುಟ್ಟಿದ ತಕ್ಷಣ ಅವರ ಒಂದು ಗೋಲನ್ನು ಕೂಡ ಇವರೇ ಡಿಸೈಡ್ ಮಾಡಿ ಅದರ ಹಿಂದಿನ ಐಡಿಯಾ ಕೇವಲ ಆರ್ಥಿಕವಾಗಿ ಸಫಲತೆಯನ್ನು ಮಾಡೋದು, ಹಣ ಮಾಡೋದು. ಹೀಗಿರುವಾಗ ಸತ್ಪ್ರಜೆ ಆಗಬೇಕು ಅನ್ನೋದು ಆ ಮನಸ್ಸಿನಲ್ಲಿ ಮೂಡೋದಕ್ಕೆ ಒಂದು ವಾತಾವರಣನೇ ಇಲ್ವಲ್ಲ ನಮ್ಮಲ್ಲಿ ಅನ್ನೋದು ನಮ್ಮ ಚಿಂತನೆ. ಯಾವುದೂ ಹೊರತಿಲ್ಲ, ಈಗ ನಾವು ಯಾವ ದೇಶಗಳು ಹೊರತಿಲ್ಲ. ನಮ್ಮ ದೇಶದಲ್ಲಿ ಮೊದಲು ಹಣಕ್ಕೆ ಪ್ರಧಾನತೆ ಇರಲೇ ಇಲ್ಲ. ಕಡೆಗೆ ಹಣದ ಪ್ರಧಾನತೆ ಇದು ಬಂತು, ಜನರಿಗೆ ಅದೇ ರೀತಿಯ ಶಿಕ್ಷಣವೇ ವ್ಯಾಪ್ತವಾಯಿತು. ಈಗ ಒಂದು ಮಗು ಹುಟ್ಟುತ್ತಾನೆ, ಅವನು
ಇಂಜಿನಿಯರು ಡಾಕ್ಟ್ರು ಆಗಬೇಕು, ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು, ನಾವು ಏನು ಹೇಗೆ ಮಾಡಬೇಕಂತ ಪ್ರಶ್ನೆ ಇಲ್ಲ. ಯಾರು ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು ಅನ್ನೋ ಕಲ್ಪನೆಯಲ್ಲೇ ಮಕ್ಕಳನ್ನು ಬೆಳೆಸುವ ಹಂತಕ್ಕೆ ಬಂದಿದೆ ಈಗ. ಗೊತ್ತಾಯ್ತಲ್ಲ? ಅದು ಏನಾದರೂ ಇಲ್ಲ, ಏನಕ್ಕೇನು ಪ್ರಕಾರ ಹೇಗಾದ್ರೂ ದುಡ್ಡು ಮಾಡಬೇಕು. ಆ ಮಾನಸಿಕ ಸ್ಥಿತಿ ಏನಾಯ್ತು ಅಂದರೆ ಕಡೆಗೆ ಕಳ್ತನ, ಮೋಸ, ವಂಚನೆ ಮಾಡಿ ಬದುಕುವುದು ಕೂಡ ಜೀವನದ ಆದರ್ಶ ಅನ್ನೋ ಹಂತಕ್ಕೆ ಬಂತು. ಅದು ಸಾಮಾನ್ಯ ಎಷ್ಟಾದರೆ 70ನೇ ಇಸವಿಯ ನಂತರ ನಮ್ಮಲ್ಲಿ ಮೂಡಿ ಬಂದ ಸಾಮಾಜಿಕ ವ್ಯವಸ್ಥೆ. ಅದ್ರ ಹಿಂದಿಲ್ಲ ಅಷ್ಟು. ಒಂದು 50 ವರ್ಷ ಪರಮಾವಧಿ ಹೆಚ್ಚಂದ್ರೆ ಅದರಿಂದ ಹೆಚ್ಚಾಗಿಲ್ಲ. ಆದರೆ ಹಿಂದೆ ದುಡ್ಡು ಮಾಡಬೇಕು ಅನ್ನೋದೇ ಗುರಿಯಾಗಿದ್ದ ಸಮಾಜ ನಮ್ಮಲ್ಲಿದ್ದರೆ ನಮಗೆ ಸ್ವಾತಂತ್ರ್ಯ ಬರ್ತಿರಲಿಲ್ಲ. ಹಾಗಿರಲಿಲ್ಲ. ಆಗ ಅಷ್ಟು ಪ್ರಾಮಾಣಿಕವಾಗಿತ್ತು. ಹಣ ಅಂದರೆ ಏನೂ ಅಲ್ಲ, ಇದ್ದ ಆಸ್ತಿಯನ್ನೆಲ್ಲ ಊರಲ್ಲಿದ್ದವರಿಗೆಲ್ಲ ದಾನ ಮಾಡಿಬಿಟ್ಟು ಸ್ವಾತಂತ್ರ್ಯ ಹೋರಾಟಕ್ಕೆ ಹಿಡಿತಾಯಿದ್ರು. ರಾಜಕಾರಣಕ್ಕೆ ಹೋಗಬೇಕಾದ್ರೆ ಮನೇಲಿ ಆಸ್ತಿ ಮನೆ ಇರಬಾರ್ದು, ಅವನ್ನೆಲ್ಲ ಮಾರಿ ಅಥವಾ ಯಾರಿಗ ದಾನ ಮಾಡಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹಿಡಿತಾಯಿದ್ರು. ಹಾಗಾಗಿ ನಮಗೆ ಸ್ವಾತಂತ್ರ್ಯ ಬರಲಿಕ್ಕೆ ಸಾಧ್ಯವಾಯಿತು. ಅದು ತ್ಯಾಗದ ಮಹತ್ವ. ಆ ತ್ಯಾಗದ ಮಹತ್ವವನ್ನು ಬೋಧಿಸಬೇಕಾದಂಥ ತಾಯಂದಿರು ತಮ್ಮ ಮಕ್ಕಳಿಗೆ ಕೇವಲ ಭೋಗದ ಮಹತ್ವವನ್ನು ಮಾತ್ರ ಬೋಧಿಸ್ಕೊಂಡು ಬಂದರು, ತ್ಯಾಗವನ್ನು ಹೇಳಲಿಲ್ಲ. ಅದು ಸಮಸ್ಯೆ ಆಗಿದೆ. ಆದರೆ 50 ವರ್ಷದ ಒಂದು ಕೆಟ್ಟ ಬದಲಾವಣೆ, ಒಳ್ಳೆಯ ಬದಲಾವಣೆ ಅಲ್ಲ, ಇದು ಕೆಟ್ಟ ಬದಲಾವಣೆ. ಆದರೆ ಮುಂದಿನ 50 ವರ್ಷ ಇರುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಹಣದಿಂದ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋ ಸ್ಥಿತಿಗೆ ಬಂದಾಗ ಆಗ ಬದಲಾವಣೆ ಆಗ್ಬೋದು. 50 ವರ್ಷದಲ್ಲಿ ಅದು ಬೆಳವಣಿಗೆ ಆದ್ದರಿಂದ ಅದು ಚಿಂತೆ ಇಲ್ಲ. ಹಣ ಏನೂ ಅಲ್ಲ, ನಿಜವಾಗಿ ಹಣಕ್ಕೇನು ಮಾಡೋಕ್ಕಾಗೋದಿಲ್ಲ. ಹಣಕ್ಕೆ ಮಾಡೋಕ್ಕಾಗುವಂಥ ಒಂದು ಅಳತೆ ಮಿತಿ ಇದೆ. ಆ ಮಿತಿ ದಾಟಿದರೆ ಎಷ್ಟು ಹಣ ಇದ್ದರೂ ಏನೂ ಪ್ರಯೋಜನ ಇಲ್ಲ. ಸ್ವಿಸ್ ಬ್ಯಾಂಕ್ನಲ್ಲೇ 36,000 ಕೋಟಿ ಡೆಪಾಸಿಟ್ ಇಟ್ಟಿದ್ವಿ ಇಂದಿರಾ ಗಾಂಧಿ. ಏನೋ ಮಾಡೋ ಕಡಿತಾ ಇದೆ ಇಲ್ಲ, ಸತ್ತೇ ಹೋದ್ವಿ. ಮುಖ್ಯಮಂತ್ರಿಯಾಗಿ ಜಯಲಲಿತಾ ಎಷ್ಟೆಷ್ಟು ಹಣ ಮಾಡಿದ್ಲು, ಬೇರೆ ಬೇರೆ ದೇಶಗಳು ಅಲ್ಲಿ ಇಲ್ಲಿ ಆಸ್ತಿ ಮಾಡಲಿ ಅಂತ. ಎಂತ ಆಯ್ತು ಕಡೆ ಅದು ಯಾವುದು ತಿನ್ನೋಕ್ಕಾಗಿದೆ, ಎಲ್ಲ ಅನಾಥವಾಗಿ ಸತ್ತೇ ಹೋದ್ಲು. ಯಾರು ಉಳಿದ್ದಾರೆ? ಹಣ ಅಲ್ಲ, ಹಣ ಎನ್ನೋ ಭ್ರಾಂತಿಯಲ್ಲಿದೆ ನಾವು. ಆದರೆ ಗುಣವನ್ನು ಸಾಧಿಸಿಕೊಂಡವನು ಅಂತ ಯಾವ ಸಮಸ್ಯೆ ಸಿಕ್ಕಿದೆ ಶಾಶ್ವತವಾಗಿರ್ತಾನೆ. ಹಣ ಬಿಟ್ಟು ಗುಣಕ್ಕೆ ಸಾಧನೆ ಹೊಳಿ. ಅದು ಪಾಠ ಆಗುತ್ತೆ ಜನರಿಗೆ. ಈಗ ಬದಲಾದ್ದು ಏನು, ಸಾವಿರಾರು ವರ್ಷದಿಂದ ಬಂದ ಪರಂಪರೆ ಅಲ್ಲ ಇದು. ನಮ್ಮಲ್ಲಿ ಮೊದಲಿಂದ ಇದ್ದದ್ದು ತ್ಯಾಗವೇ. ಮಧ್ಯಂತರದಲ್ಲಿ ಬಿತ್ತಿದ ಕೆಲವು ಮೂರ್ಖತನದ ವಿಚಾರವು ಹಾಗೆ ಸತ್ಯ ಅಂತ ಅನಿಸಿ ಮಾಡಿದರು. ಅದು ಪ್ರಯೋಗಾತ್ಮಕವಾಗಿ ಬಳಕೆ ಆಗಲಿಕ್ಕೆ ಒಂದು ತಲೆಮಾರಿನ ವ್ಯಾಪ್ತಿ ಅಂದರೆ 30 ವರ್ಷ. ಆರಂಭಿಕ ಶುರುವಾದಾಗ 30 ವರ್ಷಗಳ ಒಂಥರ ಆಕರ್ಷಕವಂತು. 2000 ಇಸ್ವಿ ಹೊತ್ತಿಗೆ ತುಂಬ ಜನ ಬದಲಾವಣೆ ಶುರುವಾಗಿದ್ದಾರೆ. ಇನ್ನೊಂದು ಸ್ವಲ್ಪ ಕಾಲ ಹೋದರೆ ಕರೆಕ್ಟ್ ಬದಲಾವಣೆ ಆಗುತ್ತೆ. ಈ ಆಶಾವಾದದಲ್ಲಿ ನಾವು ಕಾಯಬೇಕು. ಇಲ್ಲಿ ಈ ಯಾಗದಿಂದ ಯಾರು ವಿಶೇಷವಾದ ಮತ್ತೆ ಜನ್ಮವನ್ನು ಪಡೀತಾರೋ ಅವ್ರಿಗೆ ಪರಿಸರದಲ್ಲಿ ವ್ಯತ್ಯಾಸ ಇದ್ರು ಇವರು ಸತ್ಪ್ರಜೆಗಳಾಗಿ ಆಗ್ತಾರೆ, ತಮ್ಮ ಸುತ್ತಮುತ್ತಲನ್ನು ಪರಿವರ್ತನೆ ಮಾಡುವಷ್ಟು ಶಕ್ತಿ ಬರುತ್ತೆ ಎನ್ನುವ ಆಶಾಭಾವ ಇಟ್ಕೊಂಡು ನಾವು ಮುಂದುವರಿಯೋಣ ಅಂತ ಹೇಳ್ತೀರಾ. ಇದಕ್ಕೆ ಸಂಬಂಧಪಟ್ಟಾಗೆ ಆಮೇಲೆ ಸನಾತನ ಪರಂಪರೆಯಲ್ಲಿ ಒಬ್ಬ ಮನುಷ್ಯನನ್ನು ಸತ್ಪ್ರಜೆಯಾಗಿ ಮಾಡೋದಕ್ಕೋಸ್ಕರ ಸಂಸ್ಕಾರಗಳು ಪ್ರಧಾನವಾಗಿ, ನಂತರ ನೀವು ಆಶ್ರಮಗಳ ವಿಸ್ತಾರವಾದನ್ನು ನಮಗೆ ಕೊಟ್ಟಿದ್ದೀರಿ. ಅದರಲ್ಲಿ ತುಂಬ ಪ್ರಧಾನವಾದಂತಹ ಗೃಹಸ್ಥಾಶ್ರಮದ ವಿಚಾರವಾಗಿ ಕೆಲವು ಮಾಹಿತಿಗಳನ್ನು ನಿಮಗೆ ಎಲ್ಲರಿಗೂ ಸಿಗೋ ಥರ ಹಂಚಿಕೊಳ್ಳೋಣ ಅಂತ. ಅದರಲ್ಲಿ ಮೊದಲನೇದು 2 ಪ್ರಧಾನವಾದ ಅಂಶಕ್ಕೆ ತಾವು ಹೇಳಿರೋದ್ರಿಂದ ನಾವಿಲ್ಲಿ ನಿಮ್ಮ ಗಮನಕ್ಕೆ ತಂದು ಅದನ್ನು ಸ್ವಲ್ಪ ವಿಸ್ತಾರ ಮಾಡೋಣ. ಮೊದಲನೇದು, ವಿವಾಹ ಅನ್ನೋದು ಒಂದು ಯಜ್ಞದಂತೆ ಅಂತ ತಾವು ಹೇಳಿದೆ. ಎರಡನೇದು, ವಿವಾಹವನ್ನು ಮಾಡಿದ ನಂತರ ವಿವಾಹಿತರಿಗೆ ತಂದೆ ತಾಯಿಗಳು ಕೊಡೋದು ಒಂದು ವ್ರತ ಅನ್ನೋದು 2ನೇ ಪಾಯಿಂಟ್. ಇನ್ನು 3ನೇದು, ಮನುಷ್ಯ ಜನ್ಮ ಸಾರ್ಥಕತ್ವಕ್ಕೆ
ಗೃಹಸ್ಥಾಶ್ರಮದಲ್ಲಿ ಕರ್ಮ ವಿಭಾಗವನ್ನು ಮಾಡಿಕೊಳ್ಳೋದಕ್ಕೆ ದಂಪತಿಗಳಿಗೆ ಇಬ್ಬರಿಗೂ ಬಹಳ ವಿಶಿಷ್ಟವಾದಂತಹ ಒಂದು ಸಂದರ್ಭ, ಇದು ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಗೃಹಸ್ಥಾಶ್ರಮ ಬಹಳ ಪ್ರಮುಖವಾದದ್ದು. ಈ 3 ಅಂಶಗಳನ್ನ ನಾನು ಗಮನಿಸಿದ್ದರಿಂದ ಇದು ಹೇಗೆ ಆಗತ್ತೆ ಎಂದು ಸ್ವಲ್ಪ ವಿಸ್ತಾರ. ಭೂಮಿಯಲ್ಲಿ ಹುಟ್ಟುವ ಪ್ರತಿಯೊಂದು ಜೀವಿಗೂ ಯಾವುದೋ ಒಂದು ಕರ್ಮವೋ ಏನೋ ಎಲ್ಲೇ ಹುಟ್ಟಿ ಬರೋಕ್ಕಾಗೋದೇ ಇಲ್ಲ. ಕರ್ಮಾಭಾವಿತವಾಗಿಯೇ ಹುಟ್ಟಿ ಬರೋದು. ಆ ಕರ್ಮವನ್ನು ಅನುಭವಿಸಬೇಕಾದ್ರೆ ಇರುವುದು ಗೃಹಸ್ಥಾಶ್ರಮ ಧರ್ಮ ಒಂದೇ. ಅದರಲ್ಲಿ ಅನುಭವಿಸಿ ಅದನ್ನು ಜೀರ್ಣ ಮಾಡಿಕೊಳ್ಬೋದು. ತನ್ಮುಖೇನ ಹೆಚ್ಚಿನ ಎತ್ತರಕ್ಕೆ ಇರಲಿಕ್ಕೆ ಅವಕಾಶ ಇದೆ. ಬೇರೆ ಮತ್ತೆ 3 ಆಶ್ರಮದಲ್ಲಿ ಹೋಗಲಿಕ್ಕೆ ಅವಕಾಶ ಇದೆ. ಕರ್ಮಬಾಧಿತವಾಗಿ ಇರುವುದಿಲ್ಲ. ಗೃಹಸ್ಥಾಶ್ರಮ ಮಾತ್ರ ಕರ್ಮಬಾಧಿತ ಜೀವನ ಇರ್ತದೆ. ಆ ಜೀವನವನ್ನು, ಆ ಕರ್ಮವನ್ನೇ ಆನಂದವನ್ನಾಗಿ ಪರಿವರ್ತಿಸಿಕೊಂಡು ಅನುಭವಿಸಲಿಕ್ಕೂ ಅವಕಾಶ ಇದೆ. ಉದಾಹರಣೆಗೆ, ಗಂಡನಿಗೆ ಹುಷಾರಿಲ್ಲ ಅಂದರೆ ಗಂಡನ ತುಂಬ ಕಾಳಜಿಯಿಂದ ಹೆಂಡತಿ ಸೇವೆ ಮಾಡ್ತಾಳೆ. ಹಾಗೆ ಹೆಂಡತಿಗೆ ಹುಷಾರಿಲ್ಲ ಗಂಡನೂ ಅಷ್ಟೇ ಕಾಳಜಿಯಿಂದ ಸೇವೆ ಮಾಡ್ತಾನೆ. ಹೆಂಡತಿಗೆ ಹುಷಾರಿಲ್ಲ ಅನ್ನುವ ಕಾರಣವೂ ಕರ್ಮಬಾಧಿತವಾದದ್ದು. ಆದರೆ ಗಂಡನ ಸೇವೆ ಅನ್ನೋದನ್ನು ಉಪಸಂಹಾರ ಮಾಡುತ್ತೆ. ಗಂಡನಿಗೂ ಪುಣ್ಯ ಪ್ರಾಪ್ತಿ ಆಗುತ್ತೆ, ಹೆಂಡತಿಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ಬೇರೆ ಯಾವ ಧರ್ಮದಲ್ಲಿದೆ ಇದು? ಬೇರೆ ಯಾವ ಆಶ್ರಮದಲ್ಲೂ ಅವಕಾಶ ಇಲ್ಲ. ಇದನ್ನು ಮಾತ್ರ ಇದು. ಒಂದು ಮಗು ಹುಟ್ಟುತ್ತೆ. ಹುಟ್ಟಿದ ಮೇಲೆ ಆ ತಂದೆಗೆ ಮತ್ತು ಆ ಮಗುವಿಗೆ ಸಂಬಂಧ, ಅಥವಾ ತಾಯಿಗೆ ಮಗುವಿಗೆ ಹುಟ್ಟುವ ಪೂರ್ವದಲ್ಲಿ ಅದು ಯಾವುದೋ ಒಂದು ಆತ್ಮ, ಅದಕ್ಕೂ ಇದಕ್ಕೂ ಯಾವ ಸಂಬಂಧವಿಲ್ಲ. ಹುಟ್ಟಿದ ಮೇಲೆ ಸಾಂಬಂಧಿಕ ಬೆಸುಗೆಯನ್ನು ಬೆಳೆಸಿ ಅದರ ಉತ್ತರೋತ್ತರದ ಚಿಂತನೆಯನ್ನೇ ಮಾಡುತ್ತಾ ತಂದೆ ತಾಯಿಯರು ಹೋರಾಡ್ತಾ ಇರೋದು. ಹಾಗಿದ್ದಾಗ ಯಾವುದೋ ಒಂದು ಆತ್ಮಕ್ಕೆ ಉತ್ತಮ ಸಂಸ್ಕಾರ ಕೊಡೋ ಪ್ರಯತ್ನ, ಅದನ್ನು ಎತ್ತರಕ್ಕೇರಿಸೋ ಪ್ರಯತ್ನ, ಎಲ್ಲವನ್ನೂ ಇವರು ಮಾಡೋ ತ್ಯಾಗ. ಅಲ್ಲೇನು ಯಾವುದೇ ವಾಪಸ್ ಇದಿಲ್ಲ, ಮಜೂರಿ ಕೇಳೋದಿಲ್ಲ, ಯಾವುದಿಲ್ಲ. ಗೊತ್ತಾನೆ, ಅದು ತ್ಯಾಗದ ಹಿನ್ನೆಲೆ ಮೂಲ. ಆ ತ್ಯಾಗವೇ ಅವರನ್ನು ಎತ್ತರಕ್ಕೇರಿಸ್ತಾ ಹೋಗುತ್ತೆ. ಆ ಮಗುವಿನಿಂದ ಏನಾಗುತ್ತೆ ನಿರೀಕ್ಷೆಯಲ್ಲಿ ಮಾಡುವುದಲ್ಲ, ಆಗ್ತದೆ ಬಿಡ್ತದೆ, ಅದು ಆ ಮಗುವಿನ ಕರ್ತವ್ಯ. ಮುಂದೆ ತಂದೆಗೆ ನಾನು ಕಷ್ಟಕಾಲದಲ್ಲಿ ನೋಡ್ಕೊಳ್ಬೇಕು ಅನ್ನೋದು ಸಾಮಾಜಿಕ ಸಾಂಪ್ರದಾಯಿಕ ನಿಯಮ. ಅಷ್ಟು ಬಿಟ್ಟು ನೋಡ್ಕೊಂಡಿದ್ರು ಅಥವಾ ನೋಡ್ಕೊಳ್ಳೋದಕ್ಕೆ ನಾನು ಮುಚ್ಚಳಿಕೆ ಬರ್ಸ್ಕೊಳ್ಳೋದು ಏನೋ ಇಲ್ಲ ಮಗುವಿನ ಕೈಯಲ್ಲಿ. ತಂದೆ ತಾಯಿ ತ್ಯಾಗದಿಂದಲೇ ಮಾಡೋದಾದ್ದರಿಂದ ಅದು ಮಹತ್ತರವಾದ ಪುಣ್ಯ ಕಾರ್ಯ. ಕರ್ಮ ವಿಪಾಕ ವಿಧಾನ ಅಂತ ಇದೆ. ಕರ್ಮ ವಿಪಾಕ ವಿಧಾನ ಅಂದರೆ ಹಾಗೆ ಗೃಹಸ್ಥಾಶ್ರಮ ಮಾತ್ರ ಆ ರೀತಿಯ ಯಾವುದೇ ಲಾಭಕ್ಕೆ ಅಥವಾ ಬೇಡಿಕೆ ಇಡದೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ತುಂಬ ಇದೆ. ಬೇಡಿಕೆ ಇರುವುದೇ ಅವಕಾಶ ಇಲ್ಲ ಅಲ್ಲಿ. ನಿಸ್ವಾರ್ಥ ಕರ್ಮ ಮಾಡಲಿಕ್ಕೆ ಆಗುವ ಅವಕಾಶಗಳು ಗೃಹಸ್ಥರಿಗೆ ಜಾಸ್ತಿ, ಬೇರೆಯವರಿಗಿಲ್ಲ. ಅವ್ರು ಮಾಡುತ್ತೆ. ನಿಸ್ವಾರ್ಥ ಕರ್ಮ ಮಾಡೋದಕ್ಕಾಗುವಂಥ ಅವಕಾಶಗಳು ಗೃಹಸ್ಥರಿಗೆ ತುಂಬ ಹೆಚ್ಚಿರ್ತದೆ. ಹಾಗಾಗಿ ಗೃಹಸ್ಥಾಶ್ರಮ ಧನ್ಯ. ಬೇರೆಯವರಿಗೆ ಅವಕಾಶ ಇಲ್ಲ ಅಲ್ಲಿ. ಬೇರೆಯವರಿಗೆ ಹಾಗೆ ಅವಕಾಶ ಸಿಕ್ಕುವುದಿಲ್ಲ. ಆದರೆ ಗೃಹಸ್ಥರಿಗೆ ಮುಕ್ತವಾಗಿ ಸಿಗುತ್ತೆ ಸ್ವಾಭಾವಿಕವಾಗಿ. ಹಾಗಾಗಿ ಆಶ್ರಮದಲ್ಲಿ ಗೃಹಸ್ಥಾಶ್ರಮ ಧರ್ಮ ವಿಶೇಷವಾದದ್ದು. ನಿಸ್ವಾರ್ಥ ಕರ್ಮವನ್ನು ಮಾಡಲಿಕ್ಕಾಗತ್ತೆ. ತನ್ಮುಖೇನ ತನ್ನ ಅಭಿವೃದ್ಧಿಯನ್ನು ಸಾಧಿಸಿಕೊಳ್ಳಿಕ್ಕೆ ಸುಲಭ ಆಗುತ್ತೆ. ತನ್ನ ಕುಟುಂಬಕ್ಕೆ ತಾನು ಮಾಡ್ಕೊಂಡಾಗ ಸ್ವಾರ್ಥ ಅಂತ ಆಗಲ್ಲ. ಅಲ್ಲಿ ತನ್ನ ಕುಟುಂಬ ಅಂತ ಹೇಳೋದು ಒಂದು ಕೌಟುಂಬಿಕ ಹಿನ್ನೆಲೆಯ ಒಂದು ಬೆಸುಗೆ. ಅಷ್ಟು ಬಿಟ್ಟರೆ ಅದರ ಹಿನ್ನೆಲೆಯಲ್ಲಿ ತನ್ನ ಕುಟುಂಬ ಅನ್ನೋ ಸ್ವಾರ್ಥ ಅಲ್ಲ. ಅದು ಕರ್ತವ್ಯ ಅನ್ನೋ ದೃಷ್ಟಿಯಲ್ಲೇ ಪಾಲಿಸಲ್ಪಡ್ತದೆ. ಸ್ತ್ರೀ ಪುರುಷರಿಗೂ ಇಬ್ಬರಿಗೂ ಸಮಾನವಾಗಿ ಸಿಗುತ್ತೆ. ವಿಪಾಕ ಆಗುತ್ತೆ. ಸಮಾನ ಕರ್ಮ ವಿಪಾಕ ಆಗೋದ್ರಿಂದ ಭಾಳ ವಿಶೇಷವಾದಂಥ ಒಂದು ಧರ್ಮ ಅಂದರೆ ಗೃಹಸ್ಥಾಶ್ರಮ ಧರ್ಮ. ಇದನ್ನು ಒಂದು ಯಜ್ಞವಾಗಿ ನೋಡೋದು ಹೇಗೆ? ಇದನ್ನ ಸಾಮಾನ್ಯರಿಗೆ ಇದೊಂದು ಯಜ್ಞ, ಒಂದು ಮಗು ಮನೆಯಲ್ಲಿ ಹುಟ್ಟಿತು, ಅದನ್ನು ಹೇಗೆ ಬೆಳೆಸಬೇಕು ಅನ್ನೋದು ಪೂರ್ವಜ್ಞಾನದಿಂದ ತಿಳ್ಕೊಂಡು ಮಾಡುವಂಥದ್ದು. ಹೌದಾನೆ, ಮಗುವನ್ನು ಹೇಗೆ ಬೆಳೆಸಬೇಕು ಅಂತ. ಎತ್ತು ಜ್ಞಾಯತೆ ಯಜ್ಞ ಅಷ್ಟು ಮತ್ತೆ ಅಂತಲ್ಲ. ಆ ಮಗುವನ್ನು ಹೇಗೆ ಬೆಳೆಸಬೇಕು ಅನ್ನೋದು ಪೂರ್ವಜ್ಞಾನದ ಅನುಭವ. ಆ ಜ್ಞಾನದ ಅನುಭವದಿಂದ ಮಗುವನ್ನು ಬೆಳೆಸ್ಕೊಂಡು ಹೋಗೋದು. ಹಾಗಾಗಿ ಯಜ್ಞ. ಯಾವುದು ಹಿಂದಿನ ಅನುಭವದಿಂದ ತಿಳಿದು ನಾವು ಕೆಲಸವನ್ನು ಮಾಡ್ತೇವೋ ಅದೆಲ್ಲವೂ ಯಜ್ಞವೇ. ಯಾವುದೇ ಪೂರ್ವಾನುಭವ ಇಲ್ಲದೆ ಒಂದು ಹೊಸ ಕೆಲಸವನ್ನು ಮಾಡಿದರೆ ಅದು ಯಜ್ಞ ಅಲ್ಲ. ಪೂರ್ವಜ್ಞಾನ ಸಹಿತವಾಗಿ ಮಾಡುವಂಥದ್ದೆಲ್ಲ ಯಜ್ಞ ಅಂತ ಅನಿಸಿಕೊಳ್ಳೋದು. ಚಾಲ್ತಿಯಲ್ಲೂ ಹಾಗೆ ಬಳಕೆಯಲ್ಲಿದೆ. ಲೇಖನ ಯಜ್ಞ, ಜಪ ಯಜ್ಞ ಹೀಗೆಲ್ಲ ಹೇಳೋದಿಲ್ವಾ? ಅದೇನು ಲೇಖನ, ಯಾವುದನ್ನು ಲೇಖನ ಮಾಡಿ ನಿಮಗೆ ಗೊತ್ತದು ಅದನ್ನು ಬರೀಕು ಗೊತ್ತು. ಹಾಗಾಗಿ ಲೇಖನ ಯಜ್ಞ. ಯಾವುದು ಜಪ ಮಾಡಬೇಕು ಗೊತ್ತ ನಿಮಗೆ, ಅದನ್ನು ಜಪ ಮಾಡಿದ್ದೀರಿ, ಹಾಗಾಗಿ ಜಪ ಯಜ್ಞ. ನಿಮ್ಮ ಕೈಲಿ ಇದೆ ಕೊಡ್ತೀರಿ, ದಾನ ಯಜ್ಞ. ಇಲ್ಲದ್ರೆ ಕೊಡೋಕ್ಕಾಗುತ್ತೆ. ದಾನ ಯಜ್ಞ ಆಗಬೇಕು, ನಿಮ್ಮ ಕೈಲಿದೆ ಕೊಡ್ತೀರಿ, ದಾನ ಯಜ್ಞ ಆಗುತ್ತೆ. ಹಾಗೆ ಯಾವುದು ತಿಳಿದು ಪೂರ್ವದಲ್ಲೇ ಅದರ ವಿಚಾರ ತಿಳಿದು ವ್ಯವಹರಿಸ್ತೇವೆ ಅದನ್ನು ಯಜ್ಞ ಅನ್ನಿಸಿಕೊಳ್ಳುತ್ತದೆ.
ಯಜ್ಞ ಅಂದರೆ ಹೋಮಕುಂಡದಲ್ಲಿ ಮಾಡೋದು ಮಾತ್ರ ಅಲ್ಲ, ಎಲ್ಲ ಕೆಲಸವೂ ಯಜ್ಞ ತಿಳಿದು ವ್ಯವಹರಿಸುವಂಥ ಭಾಗ. ಆದರೆ ಇವತ್ತಿನ ನಮ್ಮ ಸಮಾಜದ ಸ್ವಾಮಿಗೆ ಈ ಯಾವ ವಿಚಾರಗಳ ಒಂದು ಮಹತ್ವವನ್ನಾಗಲಿ ಅವರಿಗೆ ತಿಳುವಳಿಕೆ ಕೊಡೋದು ಯಾವ ಸಂದರ್ಭದಲ್ಲಾಗಲಿ ನಾವಂತೂ ಯಾವ ಸಮಾಜದಲ್ಲಿ ನಾವಿನ್ನು ಸ್ವಾತಂತ್ರ್ಯ ಬಂದು 75ನೇ ವರ್ಷದಲ್ಲಿದ್ದೇವೆ. ಹತ್ರ ಹೋಗ್ತಾನೆ. ಒಂದು ಮಗುವಿಗೆ 2 ತಿಂಗಳಾಯ್ತು ಅಂತ ಲೆಕ್ಕ. ಒಂದು ದೇಶದ ಆಯುರ್ಮಾನ ಲೆಕ್ಕ ತಗೊಂಡ್ರೆ 2 ತಿಂಗಳ ಮಗು. ಮಧ್ಯಾಹ್ನದಲ್ಲಿ ಕಿರ್ಚುವುದು, ಕೂಗುವುದು, ಹಠ ಮಾಡೋದೇ ಮಗುವಿನ ಧ್ಯೇಯ ಉದ್ದೇಶ ಆಗಿರುತ್ತೆ. ಅದು ಏನು ಬೇಕು ಅಂತ ಕೇಳೋಕೆ ಅದಕ್ಕೆ ಬರೋದಿಲ್ಲ. ಕೇಳು ಬರುತ್ತಾ? ಸ್ವಲ್ಪ ದೊಡ್ಡದಾದ ಮೇಲೆ ತನಗೇನು ಬೇಕು, ಹೇಗಿರಬೇಕು ಅನ್ನೋದು ಕೇಳುವ ಅರ್ಥದ ಪ್ರೌಢತೆ ನಮಗೆ ಬಂದರೆ ಕಡೆಗೆಲ್ಲ ಸರಿಯಾಗುತ್ತೆ. ಅಲ್ಲಿವರೆಗೆ ಕಾಯಬೇಕು ಸ್ವಲ್ಪ ಅಷ್ಟೇ. ಈ ಜವಾಬ್ದಾರಿ ಆದಮೇಲೆ ನಾವು ಹಾಕೋದು ಇಂಥ ಒಂದು ಜಾಗೃತಿಯನ್ನು ಮೂಡಿಸ್ಬೇಕಲ್ಲ ನಮಗೆ. ಅದು ಜಾಗ್ರತೆ ಮೂಡ್ತದೆ. ಜಾಗ್ರತೆ ಮೂಡದೇ ಇರುವುದೇ ಇಲ್ಲ. ಅದ್ರ ಬಗ್ಗೆ ನಮಗೆ ಚಿಂತೆಯೇ ಬೇಡ. ಋಷ್ಯಮುಖ ಪರ್ವತದಲ್ಲಿ ಕುಳಿತ ನಿರಂತರ ಭಯದಲ್ಲಿದ್ದ ಸುಗ್ರೀವನಿಗೆ ವಾಲಿಯನ್ನು ಕೊಂದು ರಾಮ ಪಟ್ಟಾಭಿಷೇಕ ಮಾಡಿ ಬಿಟ್ಟ. ಅವನಿಗೆ ರಾಮನೇ ಮರೆತೋದ. ಕತೆ ಕೇಳಿರ್ಬೋದು. ಕಡೆಗೆ ಹೋಗಿ ಲಕ್ಷ್ಮಣ ಜೋರು ಮಾಡಿದ ಮೇಲೆ ನೆನಪಾದ. ಅಲ್ಲಿಯವರೆಗೂ ಅವನಿಗೆ ಹಿಂದಿದ್ದ ಅಭಾವ ಇತ್ತಲ್ಲ, ಆ ಅಭಾವಗಳನ್ನು ಪೊಲೀಸರುಗಳು ಬೇರೆ ಯಾವುದೂ ನೆನಪೇ ಇಲ್ಲ. ಕಡೆ ನೆನಪಾಯಿತು. ಕಡೆ ಸುಗ್ರೀವ ಒಳ್ಳೆಯವನೇ. ಹಾಗೆ ನೆನಪು ಮಾಡಿಸುತ್ತೆ. ಸ್ವಲ್ಪ ಕಾಯಿರಿ. ಅಭಾವ ಪೂರೈಕೆಯ ಪ್ರಯತ್ನದಲ್ಲಿ ನಾವು ಸ್ವಾತಂತ್ರ್ಯ ಬೇರೆಯವರಿಂದಲೇ ಸಾಮಾನ್ಯ ಕ್ರಿಸ್ತಶಕ 1200ನೇ ಇಸವಿಯಿಂದ 1942ರವರೆಗೂ ಬೇರೆಯವರ ಹಿತಾಕಾಂಕ್ಷೆಗೆ ನಾವು ಬದುಕಿದ್ವಿ. ನಮ್ಮ ಹಿತಾಕಾಂಕ್ಷೆ ಅಂತ ಇಲ್ಲೇ ಇಲ್ಲ. ಬೇರೆಯವ್ರ ಹಿತಾಕಾಂಕ್ಷೆಗೆ ರೂಪಿಸ್ಕೊಂಡು ಬಂದು ಬದುಕಬೇಕಾಗಿತ್ತು. ಎಷ್ಟು ವರ್ಷ ಹೇಳಿ ಸಾಮಾನ್ಯ? ನಮ್ಮನ್ನು 700 ವರ್ಷ ಕಾಲ, 1-2 ವರ್ಷ ಅಲ್ಲ. ಅದಕ್ಕೆ ಈ 70 ವರ್ಷ ಏನೂ ಅಲ್ಲ. ಇನ್ನೊಂದು ಸ್ವಲ್ಪ ದಿವಸ ಗೊತ್ತಾಗುತ್ತೆ ನಮ್ಮ ಹಿತಾಕಾಂಕ್ಷೆ ಏನು ಅಂತ. ಅಲ್ಲಿವರೆಗೆ ನಮ್ಗೆ ಗೊತ್ತಿಲ್ಲ. ಅಮೇರಿಕದಲ್ಲಿ ದುಡ್ಡು ಕೊಡ್ತಾರೆ, ಅಲ್ಲಿಗೆ ಹೋಗಿ ದುಡಿಯುವ ಅಂತೇವೆ. ಅಲ್ಲ, ಅಲ್ಲಿ ಕೊಡುವುದಕ್ಕಿಂತ ಹೆಚ್ಚನ್ನು ಇಲ್ಲಿ ದುಡಿಯೋಕ್ಕಾಗತ್ತೆ. ಆ ಕಲ್ಪನೆ ನಮಗಿಲ್ಲ. ಅಲ್ಲಿ ಕೊಡುವುದೇನು ಬೇಕಿಲ್ಲ. ಪತಿಯ ಆಸೆ ಆಕಾಂಕ್ಷೆಗಳನ್ನು ಅರಿತು ಅದಕ್ಕೆ ಅನುಕೂಲವಾಗಿ ಬದುಕುವುದು ಪತಿವ್ರತಾ ಧರ್ಮ ಅಂತ ನಿಯಮ. ಇಷ್ಟೇ ಸರಳವಾದ ಉತ್ತರ ಅಂದರೆ ಇಷ್ಟೇ. ಅದು ಪ್ರತಿಯೊಂದನ್ನು ಖಂಡಿಸುವುದಲ್ಲ. ಖಂಡಿಸುವಲ್ಲಿ ಖಂಡಿಸಬೇಕು. ಧರ್ಮ ಹೇಳುವಲ್ಲಿ ಧರ್ಮ ಹೇಳಬೇಕು. ತಪ್ಪು ಮಾಡ್ತಾ ಇದ್ದರೆ ಬೈದು ತಿದ್ದಬೇಕು. ಅದು ಪತಿವ್ರತೆ ಧರ್ಮ. ಹೆಂಡತಿ ಗಂಡಿ ಬೈದ್ಲಂದ ತಕ್ಷಣ ಪತಿವ್ರತೆ ಅಲ್ಲ ಅಂತ ಅರ್ಥ ಅಲ್ಲ. ಗಂಡನ ಮಾರ್ಗಕ್ಕೆ ಮಂತ್ರಿಯಾಗಿ ಸಲಹೆ ಕೊಡಬೇಕು. ಎಲ್ಲ 6 ವಿಧದಲ್ಲಿ ಸತತ ಗಂಡನ ನಡೆಯನ್ನು ಗಮನಿಸ್ತಾ ಇರುವವಳು ಪತಿವ್ರತೆ ಅಂತ ಅರ್ಥ. ಇಬ್ಬರಿಗೂ ವ್ರತ ದೀಕ್ಷೆ ಇದೆಯಲ್ಲ ನಮಗೆ? ಇದೆ. ಅಲ್ಲ, ಅಲ್ಲಿ ಬಾಧ್ಯತೆಯಲ್ಲಿ ಹೆಂಡತಿಗೆ ಜಾಸ್ತಿ. ಹಾಗೆ ಪತಿವ್ರತಾ ಧರ್ಮಕ್ಕೆ ಮಹತ್ವ ಕೊಡ್ತು. ಅಂಡರ್ಲೈನ್ ಮಾಡಿದ್ದು ಹೆಚ್ಚಿನ ಮಹತ್ವ ಕೊಡ್ತು. ಇಬ್ಬರಿಗೂ ಸಮಾನವಾದ ಜವಾಬ್ದಾರಿ ಸಮಾನವಾದಿದ್ರು ಹೆಣ್ಣು ಆ ರೀತಿಯಲ್ಲಿ ಯಾವುದೇ ರೀತಿಯ ಇದಕ್ಕೆ ಪೂರಕವಾಗಿ ಹೋಗಲಿಕ್ಕಿಲ್ಲ. ಗಂಡು ಮಾತ್ರ 90% ಜನ ತಪ್ಪು ಮರಕ್ಕೆ ಹೋಗ್ಬೋದು. ಅದಕ್ಕೆ ಒಂದು ಮಂತ್ರಿ ಇರಬೇಕು ಜೊತೆಗೆ, ಒಬ್ಬ ಶಾಸಕ ಇರಬೇಕು ಜೊತೆಗೆ ಅಂತ ನಿರ್ಣಯ ಮಾಡಿದ್ದೆ. ಜೊತೆಗಿಲ್ಲದಿದ್ದರೆ ಅಳತೆ ತಪ್ತದೆ, ಜೊತೆಗಿದ್ದರೆ ಅಳತೆ ತಪ್ಪುವುದಿಲ್ಲ. ಹಾಂ, ಮೇನ್ ಸ್ವಿಚ್ ಆಗಿರಬೇಕು. ಅಡಿಗಡಿ ಬೇಜಾರಾಯಿತು, ಅದಕ್ಕೆ ಬೇಡ ಹೊರಟ್ರೆ ಡಬಲ್ ಮೀನ್ಸ್. ಈಗ ಈಗಿನ ಕಾಲದಲ್ಲಿ ಹೆಂಗಾಗ್ಬಿಡಿದೆ ಅಂದರೆ, ಹೆಂಡತಿ ಹೇಳಿದಂಥ ಮಾರ್ಗದಲ್ಲಿ ಹೋದರೆ ಅವನು ಅಮ್ಮವ್ರ ಗಂಡ ನನ್ನ ಹೊಟ್ಟಕ್ಕೆ ಹೋಗ್ಬಿಟ್ಟಿದ್ರು. ಹೆಂಡತಿ ಹೇಳಿದ ಮಾತು ಕೇಳ್ತಾನೆ. ಅದರ ವ್ಯಾಖ್ಯಾನಗಳು ತಪ್ಪಾಗ್ತದೆ. ಅದೇ ಈಗ ಮಂತ್ರಿಯಾಗಿ ಒಂದು ಸಲಹೆ ಕೊಡುವುದಂದರೆ ಆ ಸಲಹೆಯು ಸತ್ಯ ಮಾರ್ಗವಾಗಿರಬೇಕು, ಧರ್ಮ ಮಾರ್ಗವಾಗಿರಬೇಕು, ಭವಿಷ್ಯದ ಉತ್ತರೋತ್ತರಕ್ಕೆ ಅದು ಪೂರಕವಾಗಿರಬೇಕು. ಹಾಗೆ ಸಲಹೆ ಕೊಡುವುದಕ್ಕೆ ಕೊಟ್ಟರೆ ಮಾತ್ರ ಅದು ಸರಿಯಾದ ಮಾರ್ಗ. ಆ ಸಲಹೆ ಕೊಟ್ಟದನ್ನೆಲ್ಲ ಮಂತ್ರಿಯ ಸಲಹೆಯನ್ನು ಯಥಾವತ್ತಾಗಿ ರಾಜ ಅಥವಾ ಯಜಮಾನ ಬಳಸಬೇಕು ಅಂತ ನಿಯಮ ಅಲ್ಲ. ಆ ಸಲಹೆಯನ್ನು ತನ್ನ ಪರಾಮರ್ಶೆಯಲ್ಲಿ ಚಿಂತಿಸಿ ಇದಿಷ್ಟು ಸೂಕ್ತ ಅಂತ ಅಷ್ಟನ್ನು ಬಳಸಬೇಕು. ಆಗ ಮಾತ್ರ ಸಲಹೆ ಮಾರ್ಗದರ್ಶನ ಸರಿಯಾಗುತ್ತೆ. ಈ ವಾಕ್ಯ ಬರುವುದಿಲ್ಲ. ಎಲ್ಲಿರು ಬರುತ್ತೆ ಏನು ಗೊತ್ತಾ? ಹೆಂಡತಿ ಹೇಳ್ಕೊಂಡು ಹೋಗಿ ಎಡವಿ ಬಿದ್ದರೆ ಏನಾಗುತ್ತೆ? ಅದಕ್ಕೆ ಅಮ್ಮವ್ರ ಗಂಡ ಬಂದು ತಂಟೆಗಲ್ಲ. ಇವನಿಗೆ ಥರದ ಬುದ್ಧಿ ಇದ್ದರೆ ಆ ಮಾತು ಸರಿ. ಬುದ್ಧಿ ಇದ್ರೆ ಆ ಮಾತಲ್ಲ.
ಸ್ವಾಮೀಜಿ, ನಮ್ಮ ಪದ್ಧತಿಯಲ್ಲಿ ವಿವಾಹ ಅನ್ನೋದು ಒಂದು ಸಂಸ್ಕಾರ ಅಂತ ತಗೊಂಡಿವಿ. ಈ ವಿವಾಹ ಅಂತಕ್ಕಂಥ ಈ ವೇದವನ್ನ ಆಧರಿಸಿ ನಡೀತಕ್ಕಂಥ ಕ್ರಿಯೆಯಲ್ಲಿ ಯಾವ್ದಾದ್ರು ಮಂತ್ರದ ಮುಖೇನ ಇಬ್ಬರಿಗೂ, ದಂಪತಿಗಳಾದ ಇಬ್ಬರಿಗೂ ಅವ್ರಿಗೆ ಅರ್ಥವಾಗದೇ ಇರೋ ರೀತಿಯಲ್ಲಿ ತಾಂತ್ರಿಕವಾಗಿ ಏನಾದರೂ ಪರಿವರ್ತನೆ ಮಾಡುವಂತಹ ಒಂದು ನ್ಯಾಸ ಆಗತ್ತಾ? ಅಲ್ಲಿ ವಿವಾಹ ಪದ್ಧತಿಯಲ್ಲಿ ವಿವಾಹ ಅಂತ ಹೇಳಿದರೆ ಅದು ಹೇಳುವುದೇ ಹಾಗೆ, ವಯಂ ವಾಹಕತ್ವೇತಿ ವಿವಾಹ ಅಂತ, ನಾವಿಬ್ಬರು ಒಟ್ಟಾಗಿ ಸೇರಿಸೋಣ ಅಂತ ಹೇಳೋದೇ ವಿವಾಹ ಅಂತ ಅರ್ಥ. ವಿವಾಹ ಶಬ್ದ ಅರ್ಥವೇ ಅದು. ನಾವಿಬ್ಬರು ಒಟ್ಟಾಗಿ ಈ ಜೀವನವನ್ನು ನಡೆಸೋಣ ಅಂತ ಹೇಳುವ ವಾಕ್ಯದ ಅರ್ಥವೇ ಒಂದು ಸಣ್ಣ ಶಬ್ದ ಅಂದರೆ ವಿವಾಹ ಅಂತ ಅರ್ಥ. ಅಲ್ಲಿ ಪರಸ್ಪರ ಏಕತೆ ಅಷ್ಟು ಮಟ್ಟಿಗೆ ಬಿಂಬಿಸ್ತದೆ ಅನ್ನೋ ಕಾರಣಕ್ಕೆ ಆ ವ್ರತಗ್ರಹಣವನ್ನು ವಿವಾಹ ವ್ರತಗ್ರಹಣ ಅಂತ ಹೇಳಿದರು. ಕಡೆಗದು ಅದರ ಒಟ್ಟಾಗಿ ಪರಸ್ಪರ ಚಿಂತನೆ ಮಾಡಿಯೇ ಕೆಲಸ ಮಾಡಬೇಕೇನಿದ್ರು ಅನ್ನೋದನ್ನು ಬದಿಗಿಟ್ಟು ಯಜಮಾನ ಪ್ರಧಾನ ಸಂಪ್ರದಾಯ ಬಂದಾಗ ಒಂದಿಷ್ಟು ಇದು ಅರ್ಥ ಕಳ್ಕೊಳ್ತು. ಜೊತೆಯಲ್ಲಿ ವಿವಾಹದ ಉದ್ದೇಶ ಇದು ಯಾರಿಗೂ ಬೇಕಿಲ್ಲ. ವಿವಾಹದ ಉದ್ದೇಶ ಇರುವುದು ಕರ್ತವ್ಯ ಪಾಲನೆಗೆ, ಅತಿ ಸತ್ಕಾರಾದಿಗಳ ಕಾರ್ಯ, ಜೀವನ ನಿರ್ವಹಣೆಗೆ ಬೇಕಂತ ಕೃಷಿ ವಾಣಿಜ್ಯ ಇತ್ಯಾದಿ ಮಾಡೋದು, ಅವೆಲ್ಲ ಪರಸ್ಪರ ಹೇಗೆ ಹೊಂದಿಕೊಂಡು ಮಾಡಬೇಕು ಇವೆಲ್ಲ ಹೇಳುವಂಥ ಭಾಗ. ಅದೆಲ್ಲ ಬಿಟ್ಟು ಹೋಯಿತು. ಏನಾದ್ರು ಮಾಡಲಿ, ಗಂಡ ಹೊರಗೋ ದುಡ್ಕೊಂಬರಲಿ, ಲಂಚ ತಗೊಂಡು ಬರಲಿ, ಮನೇಲಿ ದುಡ್ಡು ರಾಶಿಯನ್ನು ಹಾಕಲಿ ಅನ್ನೋದು ಮಾತ್ರ ಬಂತು. ಇಬ್ರು ಹೋಗ್ಬೇಕಿಲ್ಲ. ಮಂತ್ರಗಳಿಂದ ಮಂತ್ರ ಮೂಲಕವಾಗಿ ಅವ್ರಿಗೆ ಯಾವ್ದಾದ್ರು ಸಂಸ್ಕಾರ ಕೊಡುವಂತ ಭಾಗ ಉಂಟಾಗಲಿ ಅಲ್ಲ, ಅದಿತ್ತು ಇದ್ರೆ ಅದೆಲ್ಲ ಬಿಟ್ಟು ಹೋಗಿದೆ. ಈಗ ಇಲ್ಲ. ಈಗ ಅದೆಲ್ಲ ಪೂರ್ಣ ಮಾಡೋ ಪುರ್ಸೊತ್ತಿಲ್ಲ. ಫೋಟೋಗ್ರಾಫರ್ ಹೇಳಿದಾಗ ಪೌರೋಹಿತ್ಯ ಹಾಗಿದ್ದಾಗ ಇನ್ನು ಅದೇನು ಸಂಸ್ಕಾರ ಕೊಡುತ್ತೆ? ಕೊಡೋದಿಲ್ಲ. ಪ್ರತಿಯೊಂದು ಮೂಮೆಂಟು ಫೋಟೋಗ್ರಾಫರ್ ನೋಡ್ಕೊಂಡು ನಿಮಗೆ ಗೊತ್ತಾಗ್ಬಿಟ್ಟು ಎಲ್ಲ ನೋಡಿ ಅಲ್ಲಿ ಒಂದು ಭಾಷೆ ಕೊಡೋ ರೀತಿ ಒಂದು ಅದೊಂದನ್ನ ಎಲ್ಲರೂ ಬಳಸ್ಕೊಂಡು ಮಾಡ್ಕೊಂಡು ಪುರುಷ ಚತುಷ್ಟಯಗಳಲ್ಲಿ ಎಲ್ಲರ ಜೊತೆ ಇರ್ತೀನಿ. ಅಂದರೆ ಭಾಷೆ ಕೊಡುವುದು ಅನ್ನೋದಿತ್ತಲ್ಲ, ಆ ಭಾಷೆ ಕೊಡುವುದಲ್ಲಿರ್ತಕ್ಕಂಥ ಗಾಂಭೀರ್ಯತೆಯೇ ಅರ್ಥ ಕಳ್ಕೊಂಡು ಆದಮೇಲೆ ಮತ್ತೆ ಭಾಷೆ ಕೊಡೋದ್ರಲ್ಲಿ ಏನಿದೆ? ಆ ಗಾಂಭೀರ್ಯತೆ ಅರ್ಥ ಕಳ್ಕೊಂಡು ಆಗೋಗಿದೆ ಯಾವಾಗಲೂ. ಆ ಭಾಷೆ ಕೊಡುವುದು ಅನ್ನೋದಕ್ಕೆ ಭಾಷೆಗೆ ಬದ್ಧತೆ ಮುಖ್ಯ, ಬಹಳ ಮುಖ್ಯ. ಬದ್ಧತೆ ಅನ್ನೋದೇ ಅರ್ಥ ಕಳ್ಕೊಂಡು ಆಗೋಗಿದೆ, ಗೊತ್ತಾಯ್ತಲ್ಲ? ಹಾಗಿದ್ಮೇಲೆ ಆ ಭಾಷೆ ಅನ್ನೋದಕ್ಕೆ ಮತ್ತೆ ಅರ್ಥ ಇಲ್ಲ ಅಲ್ಲಿ. ಹಾಗಾಗಿ ಅಲ್ಲಿ ಭಾಷೆ ಕೊಡುವುದಂತಾಗಲಿ ಅದು ಯಾವುದು ಅದರ ಮೂಲ ಅರ್ಥದಲ್ಲಿ ಬಳಕೆ ಆಗ್ತಿಲ್ಲ. ನಮ್ಮ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಸಪ್ತಪದಿ ಆಗಿದೆ ಅಂದರೆ ಮದುವೆ ಆಯಿತು ಅಂತ ಲೆಕ್ಕ, ಗೊತ್ತಾಯ್ತಲ್ಲ? ಕೋರ್ಟ್ ಅದನ್ನು ಮಾನ್ಯ ಮಾಡುತ್ತೆ. ಇಲ್ಲದ್ರೆ ಮದುವೆ ಅಲ್ಲ, ಮದುವೆ ಆಗಿಲ್ಲ ಅಂತ ಅರ್ಥ. ಸಪ್ತಪದಿ ಆಗಿಲ್ಲ ಅಂತಾದರೆ ಅಲ್ಲಿ ಕೊನೆ ವಾಕ್ಯ ಇರೋದು ಸಖಾ ಸಪ್ತಪದಿ ಭವ ಅಂತೇಳಿ. ನಾವಿಬ್ಬರು ಸ್ನೇಹಿತರಾಗಿ ಆದರೂ ಶಾಶ್ವತವಾಗಿರೋಣ ಅಂತ ಆ ಮಾತು ಕೊಟ್ಟು ಮನೆಗೆ ಬಂದ ತಕ್ಷಣ ಡೈವರ್ಸ್ ಪೇಪರ್ ಸೈನಾಗಿ ಕಳಿಸ್ಕೊಡ್ತಾರೆ. ಹಾಗಿದ್ರೆ ಇದಕ್ಕೆ ಏನರ್ಥ? ಭಾಷೆಯೇ ಪ್ರಧಾನ. ಭಾಷೆ ಅಂತ ಹೇಳಿದ್ರೆ ಪ್ರಾಧಾನ್ಯತೆ ಇಲ್ಲದ ರೀತಿಯಲ್ಲಿ ತುಂಬಿ ಹೋಗಿದೆ ವ್ಯವಹಾರದ ವಿಕೃತಿಗಳು. ಇದನ್ನು ಆ ವಿಕೃತಿ ಅಂತ ಹೇಳುತ್ತೆ, ಬರೇ ವಿಕೃತಿ ಅಲ್ಲ, ಆ ಸಮಂತಾತ್ ವಿಕೃತ ವಿಕೃತಿ ಅಂತ ಹೇಳುತ್ತೆ. ಅಂದರೆ ಅತಿರೇಕಕ್ಕೆ ಹೋದದ್ದು, ಅಳತೆ ಮೀರಿದ್ದು. ಯಾವುದು? ಸ್ವಾತಂತ್ರ್ಯ ಬಂದದ್ದು. ವ್ಯಕ್ತಿಗಳಿಗೆ ಸ್ವಾತಂತ್ರ್ಯ ಹಾಗಲ್ಲ, ಒಟ್ಟಾರೆ ಸ್ವಾತಂತ್ರ್ಯ ಅಂತೇಳಿ ನಾವು ಬಂದಾಗ ನಾವು ಅತಿ ಮೂರ್ಖರಂತೆ ವ್ಯವಸ್ಥೆ ಹೋಯಿತು. ಸ್ವಾತಂತ್ರ್ಯವನ್ನು ಸದ್ವಿನಿಯೋಗ, ಸ್ವಾತಂತ್ರ್ಯ ಅನುಭವಿಸಲಿಲ್ಲ, ಯಾರಿಗೂ ಸ್ವಾತಂತ್ರ್ಯ ಅನುಭವಿಸಿ ಗೊತ್ತಾಗಿಲ್ಲ. ಹಾಗಾಗಿ ಅದು ವಿಕೃತಿಯಾಗಿ ಹೋಯಿತು. ಈ ಸ್ವಾತಂತ್ರ್ಯ ಅಂದೇಳಿ ವಿಕೃತಿ, ಇವೆಲ್ಲ ಸಮಸ್ಯೆಗೂ ಕಾರಣ. ಆದರೆ ಅದು ಸರಿಯಾಗುತ್ತೆ. ವಿಕೃತಿ ಅನ್ನೋದು ಅರ್ಥ ಆದಾಗ ಆ ಕಡೆ ಸರಿಯಾಗುತ್ತೆ. ಒಂದು ಮಗುವನ್ನು ಅದರಷ್ಟಕ್ಕೆ ಅದನ್ನು ಆಡೋದು ಬಿಡಿ, ಅದು ಆಡ್ತಾ ಇರ್ತದೆ, ಏನೇನೋ ಪ್ರಯತ್ನ ಪಡ್ತದೆ, ಕಾಲು ಜಾರಿ ಬೀಳುತ್ತೆ. ಹಾಗೆ ಯಾರು ಎತ್ತೋರಿದ್ದಾರೆ ಮಗುವೇನು ಅಳೋದಿಲ್ಲ, ಅದಾಗಿ ಎದ್ಕೊಳ್ಳುತ್ತೆ, ಮತ್ತೆ ಆಡುತ್ತೆ, ಮತ್ತೆ ಜಾರಿ ಬೀಳುತ್ತೆ ಅಲ್ಲೇ. ಹಾಗೊಂದು 2-3 ಸಲ ಜಾರಿ ಬಿದ್ದ ಮೇಲೆ ಕಡೆಯಲ್ಲಿ ಹೋಗೋದೇ ಬಿಡುತ್ತೆ, ನೀವೇನು ಪಾಠ ಮಾಡೋದೇ ಬೇಡ. ಆರಂಭಿಕ ಮಾತ್ರ ಆ ವಿಕೃತಿ ಅರ್ಥ ಆಗೋದಿಲ್ಲ.
ಕಡೆಗೆ ಏನೂ ತಿಳುವಳಿಕೆ ಇಲ್ಲದಂಥ ಮಗುವಿಗೂ ಕೂಡ ಅದು ಅರ್ಥ ಆಗುತ್ತೆ. ಇದು ಸರಿಯಲ್ಲ, ಹಾಗೆ ಹೋಗೋದು ಬೇಡ, ಈಚಿನ ಹೋಗು ಅಂತೇಳಿ ಮತ್ತೊಂದು ಪ್ಲಾನ್ ಹುಡುಕತ್ತೆ. ಒಂದು ಮಂಚದಡಿ ಏನೊಂದು ಆಟ ಹಾಕು, ಅದನ್ನು ತೆಗೆಯೋ ಪ್ರಯತ್ನ ಮಾಡಿ, ತಲೆ ಹೊಡ್ಕೊಳ್ಳುತ್ತೆ, ತಲೆ ಜಿಜ್ಕೊಳ್ಳುತ್ತೆ, ತಲೆ ಉದ್ದುಕೊಳ್ಳುತ್ತೆ, ಮತ್ತೆ ತೆಗಿಯೋ ಪ್ರಯತ್ನ ಮಾಡುತ್ತೆ. 4 ಸೇರಿ ಹೊಡೆದು ನೋವು ಅವಸ್ಥೆ ಅರ್ಥ ಆಗುತ್ತೆ, ಅದು ಹಂಗೆ ತೆಗೆಯೋದಲ್ಲ ಅಂತೇಳಿ. ಕಡೆಗೆ ಒಂದು ಕೋಲ್ ತಗೊಂಡು ಅವಸ್ಥೆ ಈಚೆಗೆ ಹಾಕೊಂಡು ತಗೊಂಡು ಬಂದುಬಿಡುತ್ತೆ ನೋಡಿ. ಸ್ವಾಮೀಜಿ, ನೀವು ಕಳೆದ 17-20 ವರ್ಷದಿಂದ ಈ ವಿವಾಹಿತರಲ್ಲಿ ಉಂಟಾಗುವ ಸಮಸ್ಯೆಗಳನ್ನ ಸಂಶೋಧನಾತ್ಮಕವಾಗಿ ಮಾಡಿದ್ದೀರಿ ಎನ್ನುವುದು ನನ್ನ ತಿಳುವಳಿಕೆ. ಹೌದು. ಅದನ್ನು ನೀವು ಪುಸ್ತಕದಲ್ಲಿ ಪ್ರಸ್ತಾಪ ಮಾಡಿದ್ದೀರಿ. ಹೌದು. ಈ ಸಂಶೋಧನೆಯ ಆಧಾರದಲ್ಲಿ ನಿಮಗೆ ನಮ್ಮ ಸಮಾಜ ಯಾವ್ದಾರು ಹಂತದಲ್ಲಿ ಎಲ್ಲಾರು ನಾವು ತಪ್ಪಿದೀವಿ, ಎಲ್ಲಿ ಎಡದಿದ್ದೀವಿ ನಾವು ಅಂತ ನಾವು ಗುರುತಿಸೋದಕ್ಕೆ ಆಗುತ್ತಾ? ಅದೇನಾದ್ರು ನಾವು ಗುರುತಿಸಿದ್ದೆ ಅದೇ ನಮಗೆ ಈ ಸ್ವಾತಂತ್ರ್ಯ ಬಂತು ಅಂತ ಹೇಳಿದ್ನಲ್ಲ, ಅದನ್ನ ಸುಮ್ಮನೆ ಹಾಸ್ಯಕ್ಕೆ ಹೇಳಿದ್ದಲ್ಲ. ಅಲ್ಲಿಯವರೆಗೆ ನಮಗೆ ಜೀವನದ ಆ ಪದ್ಧತಿಯೇ ಜೀವನ ಆಧಾರ ಆಗಿತ್ತು. ಸ್ವಾತಂತ್ರ್ಯ ಬಂದು ನಮ್ಮನ್ನು ವಿದೇಶಿಯ ನಮ್ಮನ್ನು ಆಳ್ತಾ ಇರುವಾಗ ನಮಗೆ ನಾವು ಒಗ್ಗಟ್ಟಾಗಿರೋದೇ ಜೀವನ ಆಧಾರವಾಗಿತ್ತು. ನಮ್ಮ ಒಗ್ಗಟ್ಟು ಪಡ್ಕೊಂಡ್ರೆ ಅವರು ಅದನ್ನು ಬಳಸ್ಕೊಂಡು ಮತ್ತೆ ನಮ್ಮನ್ನು ಸರ್ವನಾಶ ಮಾಡಿ ಹೋಗ್ತಿದ್ದರು. ಹಾಗಾಗಿ ಯಾವುದೇ ರೀತಿಯಲ್ಲಿ ಏನೇ ಕಷ್ಟ ಬಂದರೂ ನಮ್ಮ ಒಗ್ಗಟ್ಟನ್ನು ಕಳ್ಕೊಳ್ಬಾರ್ದು, ನಾವು ಒಟ್ಟಾಗಿರಬೇಕು ಅನ್ನುವ ಅನಿವಾರ್ಯತೆಯ ಬದ್ಧತೆ ಇದ್ದು ಭಯದಿಂದ ಹಾಗೆ ಒಗ್ಗಟ್ಟಾಗಿತ್ತು. ಸ್ವಾತಂತ್ರ್ಯ ಬಂದಾಗ ಅದು ಮುಗಿದೋಯ್ತು, ಮುಕ್ತವಾಯಿತು. ಮುಕ್ತವಾದಾಗ ಆ ಒಗ್ಗಟ್ಟಿನ ಮಹತ್ವವನ್ನೇ ಅರ್ಥ ಕಳ್ಕೊಂಡ್ಬಿಡ್ತು. ನಾವು ಹೇಳೋದಕ್ಕೆಲ್ಲ ಎಲ್ಲ ಕಡೆಯಲ್ಲೂ ಸಾಂಘಿಕವಾಗಿ ಬದುಕಬೇಕು, ಒಗ್ಗಟ್ಟಾಗಬೇಕು ಅಂತ. ಆ ಒಗ್ಗಟ್ಟು ಆಗುವುದು ಅನ್ನೋದನ್ನು ಸಂಘ ರೂಪಿಸುವಂತೆ ಮಾಡಿದ್ವಿ, ಬದಲಾಯಿಸಿ ಒಗ್ಗಟ್ಟನ್ನು ಸಂಘ ಅಂತ ಮಾಡಿದ್ವಿ. ಒಂದು ಸಂಘ ಒಂದು ಊರಲ್ಲಾದರೆ ಸಾಕಾಗೋದಿಲ್ಲ, ಜನ ಸುಮಾರಿದ್ದಾರೆ, ಎಲ್ಲರೂ ಅಧ್ಯಕ್ಷರಾಗಬೇಕು. ಹಾಗಾಗಿ ಒಂದು ಊರಲ್ಲಿ 10 ಸಂಘ, ಆ ಸಂಘವೇ ಹೊಡೆದಾಟ ಶುರುವಾಯಿತು. ಏನು ಪ್ರಯತ್ನ ಬಂತು? ಈ ಸಂಘಕ್ಕೂ ಆ ಸಂಘಕ್ಕೂ ಜಗಳ ಶುರುವಾಯಿತು. ಒಗ್ಗಟ್ಟಾಗೂ ಸಂಘ ಬೇಕು, ಆದರೆ ಸಂಘವು ಸಮಗ್ರತೆಯಲ್ಲಿ ಸಂಘ ಇರಬೇಕು. ಎಲ್ಲರಿಗೂ ಅಧ್ಯಕ್ಷರಾಗಬೇಕು ಎನ್ನುವ ಸಂಘ ಅಂದರೆ ಅಧಿಕಾರಶಾಹಿ ಸಂಘ ಆಯ್ತದೆ. ಅದಕ್ಕೇನಾಗ್ತಾ ಇದೆ? ಏನಿಲ್ಲ, ಅದು ಅವರವರೊಳಗೆ ಜಗಳ ಹೊಡೆದಾಟ ಶುರುವಾಯಿತು. ಹಾಗಾಗಿ ಸಂಘ ಶಕ್ತಿ ಅಂತ ಹೇಳೋದು ನಾಶವಾಗ್ತಾ ಹೋಯಿತು. ನೈಜ ಸಂಘ ಶಕ್ತಿ ಬರಬೇಕಾದ್ರೆ ಎಲ್ಲದರಲ್ಲೂ ಒಗ್ಗಟ್ಟಾಗಿ ಏಕತೆಯನ್ನು ಬಂದು ಸಂಘ ಆಗಬೇಕು, ಆಗ ಮಾತ್ರ ಅದು ಸಾಧ್ಯ. ಅದೆಲ್ಲ ಪಾಠ ಆಗಬೇಕಾದ್ರೆ ಇನ್ನೂ ಅಷ್ಟು ಕಾಲ ಬೇಕು. ಅರ್ಥ ಆಗುತ್ತೆ, ಅರ್ಥ ಆಗದ ಸ್ಥಿತಿ ಇಲ್ಲ. ಇವತ್ತು ಮಧ್ಯಾಹ್ನ ರೈತ ಸಂಘದಲ್ಲಿ 2 ಗುಂಪಿನವರಿಗೆ ಹೊಡೆದಾಟ ಡೆಲ್ಲಿಯಲ್ಲಿ. ಯಾಕಂದರೆ ಈ 2 ತಿಂಗಳಿಂದ ಹೋರಾಟ ಮಾಡಿದರೆ ಅವರು ಅಷ್ಟು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದಾರೆ. ಅವ್ರು ಯಾರಿಗೂ ಪರಸ್ಪರ ದ್ವೇಷ ಇಲ್ಲ. ಸರ್ಕಾರದ ಮೇಲೆ ಏನಾದರೂ ಹಿಡಿತ ತರಬೇಕು, ಸಾಧಿಸಬೇಕು ಅಂತ ಬಿಟ್ಟರೆ ಸರ್ಕಾರದ ಮೇಲೆ ದ್ವೇಷ ಇದ್ದ ಪ್ರವೃತ್ತಿಯ ರೈತರಲ್ಲ. ಒಂದಿಷ್ಟು ಬೇರೆ ಪ್ರವೃತ್ತಿಯ ಜನ ಅವರೆಲ್ಲ ಬಂದು ಸೇರಿದಾಗ ಗೊತ್ತಿಲ್ಲದೆ ಒಂದಿಷ್ಟು ಗಲಾಟೆ ಆಯಿತು. ಗಲಾಟೆ ಆದಮೇಲೆ ವಿಮರ್ಶೆ ಮಾಡಿದರು. ಈ ಬೇರೆಯವರು ರೈತರಲ್ಲ, ಬೇರೆಯವರು ಬಂದು ನಮ್ಮನ್ನು ಹೇಗೆ ಸೇರ್ತಾರೆ ಅಂತ ಕೆಲವು ಬುದ್ಧಿವಂತ ರೈತರಿಗೆ ಅರ್ಥ ಆಯಿತು. ರೈತರಲ್ಲದವರು ಬೇರೆಯವರು ಬಂದು ಸೇರಬೇಕಾದ್ರೆ ಅವ್ರ ಪರಿಚಯ ಇರಲೇಬೇಕು ತಾನೆ. ಅವರಿಗೆ ಒಂದು ಸಂಘ ಆದಮೇಲೆ ಸಂಘದಲ್ಲಿದ್ದಾರೆಲ್ಲ ಪರಿಚಯ ಇರುತ್ತಾನೆ. ಆಗ ನಮಗೆ ಪರಿಚಯ ಇಲ್ಲದವ್ರು ಬಂದು ಸೇರಿದಾಗಲೂ ನಾವು ಮೂರ್ಖರಂದು ಅವ್ರನ್ನ ನಾವು ತಗೊಂಡದ್ದು ಯಾಕೆ? ಜೊತೆಗೆ ಅವರಿಗೆ ಉದ್ದೇಶ ಏನಿತ್ತು ಅಂತ ಕೇಳಿದ್ದೇನೆ. ನಾವು ತಗೊಂಡದೇ ನಮ್ಮ ತಪ್ಪು. ಇವತ್ತೊಬ್ಬ ಹೇಳ್ತಾನೆ, ಸಿಕ್ಕ ಮುಖಂಡ, ತಪ್ಪಿದ್ದು ನಾವಲ್ಲಿ ಪ್ರತಿ ಊರಿನಲ್ಲೂ ಒಂದು ರೈತ ಸಂಘ ಇದೆ. ಆ ಊರಿನ ರೈತ ಸಂಘ ಅಧ್ಯಕ್ಷ ಇದ್ದಾನೆ, ಅವನು ಸಭೆಗೆ ಬಂದು ನಮ್ಮ ಜೊತೆ ಬಂದಿದ್ದಾನೆ. ಅವನ ಜೊತೆ ಕರ್ಕೊಂಬಂದು ಜನರ ಪರಿಚಯ ಅವನಿಗಿರುತ್ತೆ. ಇದು ನಮಗೆ ಯಾರಿಗೂ ಪರಿಚಯ ಅಲ್ಲದ ಜನ ಹೊಸಬರು ಬಂದು ಸೇರಿದಾಗ ನಾವು ಮೂರ್ಖರಾಗಿ ತಪ್ಪಿನಿಂದ ಅವ್ನು ಸ್ವೀಕರಿಸಿದ್ದು ತಪ್ಪು. ನಮಗೆ ನಮ್ಮವರೆಲ್ಲವನ್ನು ಹೊರಗಾಕಿದ್ರೆ ಈ ಗಲಾಟೆ ಆಗ್ತಿರಲಿಲ್ಲ. ನಮ್ಮವ್ರು ಹೌದಾ ಅಲ್ಲೋ ಬಂದು ಕೂಗ್ತಾರೆ ಅಂತ ಜೊತೆ ಸೇರಿಸ್ಕೊಂಡ್ರೆ ತಪ್ಪು ನಮ್ಮದು ಅಂತ ಹೇಳಿದ. ಕಡೆಗೆ ಯಾರೋ ಉಗ್ರವಾದಿಗಳು ಬಂದು ಸೇರಿದ್ರು ಅಂಥೇಳಿ ಕಡೆಗೆ ಆರೋಪ ಮಾಡೋದಲ್ಲ. ನಾವು ಮೊದಲೇ ಎಚ್ಚೆತ್ತುಕೊಳ್ಬೇಕಿತ್ತು. ನಮ್ಮ ಗುಂಪಲ್ಲದೆ ನಮ್ಮಂದು ಅಲ್ಲದ ಒಬ್ಬ ಅನ್ಯ ನಮ್ಮ ಜೊತೆಯಲ್ಲಿ ಬಂದು ಕೂತ್ರೆ ಅವನು ಯಾರು ಏನು ನೋಡಿ ಅವನ ಉದ್ದೇಶ ಏನು ತಿಳ್ಕೊಂಡು ಅವನು ನಮ್ಮ ಇದಕ್ಕಲ್ಲ ಅಂತ ನಾವು ಹೊರಗಾಕ್ಬಿಡ್ಬೇಕಿತ್ತು. ಮುಂಚೆ ಹೊರಗೆ ಹಾಕದೆ ಇದ್ದುದರಿಂದ ಈ ಕೆಟ್ಟ ಅಪವಾದಕ್ಕೆ ನಾವು ಸಿಕ್ಕಿದ್ದೇವೆ ಅಂತ ಹೇಳ್ತಾನೆ. ದೇಶದ್ರೋಹಿಗಳು ರೈತರು ಅಂತ ಜನ ಹೇಳುವಾಗ ಆಯಿತು ಅಂಥೇಳಿ. ಹಾಗೆ ಸಂಘ ಬೇಕು. ಸಂಘಕ್ಕೆ ಸಂಘದ್ದೇ ಆದಂಥ ನೀತಿ ನಿಯಮಾವಳಿಗಳು ಸ್ಪಷ್ಟ ಇರಬೇಕು. ಆಗ ಮಾತ್ರ ಸಂಘಕ್ಕೆ ಫಲ. ಅದಿಲ್ಲ, ಸಂಘ ಕಟ್ಟಬೇಕು ಅನ್ನೋದು ಕಲ್ಪನೆ ಬಂತು. ನೀವೇ ಯಾರೋ ಹೇಳಿದ್ದು ಭಗವದ್ಗೀತೆ, ಅದನ್ನು ಹೇಳಿ ಸಂಘ ಶಕ್ತಿಯಿಂದ ಕಲಿಯುಗದಲ್ಲಿ ಬೆಳಿಬೋದು ಅಂತ ಹೇಳಿದರು ಅಂತ ಹೇಳ್ಕೊಂಡೆ ಕಲ್ತು ಬಿಟ್ಟಿದ್ದು ಕಲೋಯೋಗಿ ಅಂತ. ಆದರೆ
ಅದನ್ನು ಹೇಗೆ ಕಟ್ಟಬೇಕಂತ ಹೇಳಲಿಲ್ಲ. ಸ್ವಾತಂತ್ರ್ಯ ಬೇಕು ಅಂತ ಸುಮಾರು ಜನ ಮಹಾತ್ಮ ಗಾಂಧಿ ಹಿಂದೆ ಆಗಿ ಹೋದಂಥ ದಾದಾಬಾಯಿ ನವರೋಜಿ, ಹೀಗೆ ತುಂಬ ಜನ ದೊಡ್ಡ ದೊಡ್ಡ ರಾಜಕಾರಣದಲ್ಲಿ ದಾರ್ಶನಿಕರು ಅವರೆಲ್ಲ ಪ್ರಯತ್ನ ಪಟ್ಟರು ಸ್ವಾತಂತ್ರ್ಯ ಬೇಕು ಅಂತ. ಆದರೆ ಸ್ವಾತಂತ್ರ್ಯ ಹೇಗೆ ಅನುಭವಿಸ್ತು ಅಂತ ಹೇಳೋಕ್ಕೆ ಅವರಿಲ್ಲ, ಸದೋಗ್ಬಿಟ್ಟು ನಮಗೆ ಗೊತ್ತಿಲ್ಲ. ಹಾಗಾಗಿ ಅನಾಹುತ ಆಯ್ತು ಅಷ್ಟೇ. ಸ್ವಾತಂತ್ರ್ಯ ಬೇಕು ಕರೆಕ್ಟ್, ಅದು ಸ್ವಾತಂತ್ರ್ಯವನ್ನು ಹೇಗೆ ಅನುಭವಿಸಬೇಕು ಹೇಳಿಕೊಡು ಜನ ಇಲ್ಲ, ಅವರೆಲ್ಲ ಸದೋಗ್ಬಿಟ್ರು. ಸ್ವಾತಂತ್ರ್ಯ ಬ್ರಿಟಿಷ್ ಭಾರತ ಬಿಟ್ಟು ಹೋಗ್ತಾನೆ, ಇವರು ಎಲ್ಲಿ ಬೇಡ ಅಂತ ಅವರೆಲ್ಲ ಸ್ವರ್ಗಕ್ಕೆ ಹೋಗ್ಬಿಟ್ರು. ಇಲ್ಲಿ ಓಡಿಸೋ ಜನ ಇಲ್ಲ ಮತ್ತೆ ಸ್ವರ್ಗಕ್ಕೆ ಹೋದರೆ ನಾವು ಅನಾಥರಾಯ್ತು. ನಮ್ಗೆ ಹೇಗೆ ಅನುಭವಿಸೋದು ಗೊತ್ತಿಲ್ಲ, ಹಾಗೆ ಹಾಳು ಮಾಡ್ಕೊಂತ ಅಷ್ಟೇ. ಈ ವಿಷಯದಲ್ಲಿ ಸ್ವಾಮೀಜಿ ನನ್ನ ಚಿಂತನ ನಿಮ್ಮ ಮುಂದೆ ಮಂಡಿಸ್ತೇನೆ. ಇವತ್ತು ನಮ್ಮಲ್ಲಿ ಬಹುತೇಕ ನಾವು ಕಳೆದ 50 ವರ್ಷ ನೋಡಿರೋದ್ರಲ್ಲಿ 25 ವರ್ಷದಲ್ಲಿ ತೀಕ್ಷ್ಣವಾಗಿ ಒಂದು ಮದುವೆ ಅಂದರೆ ಒಂದು ದೊಡ್ಡ ಗೊಂದಲ. ಜನ ಎಲ್ಲ ಸೇರಿಕೊಂಡು ಒಬ್ರದ್ದೊಬ್ರದ್ದು ಏನೂ ಇಲ್ಲದೆ ಸುಮ್ಮನೆ ಗಲಾಟೆ ನಡೀತಿರುತ್ತೆ, ಇಲ್ಲೇನೋ ನಡೀತಿರುತ್ತೆ, ಯಾರು ಏನೋ ಗೊತ್ತಿಲ್ಲ, ಒಟ್ಲಲ್ಲೆಲ್ಲ ಒಂದು ಊಟ ಗಿಟ್ಟಾಗಿ ಮಾಡ್ಕೊಂಡು ಎಲ್ಲ ಹೊರಟೋಗ್ತಾ ಇದ್ವಿ. ನಾವು ಜವಾಬ್ದಾರಿಯುತವಾಗಿ ಈ ವಿವಾಹಿತರಾದಂಥವ್ರಿಗೆ ವಿಚಾರಗಳನ್ನು ತಿಳಿಸೋದು, ಅಥವಾ ಅವರಿಗೆ ಸಮಾಜದ ದೃಷ್ಟಿಯಿಂದ ಸಮಾಜ ಯಾವ ಜವಾಬ್ದಾರಿ, ಅವ್ರದ್ದೇನು ಜವಾಬ್ದಾರಿ, ಈ ಯಾವ ವಿಚಾರವನ್ನು ತಿಳಿಸೋ ಯಾವ ಪ್ರಯತ್ನವನ್ನು ಮಾಡದೆ ಅಲ್ಲ, ತಿಳಿಸುವುದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಿವಾಹ ಮಾಡ್ತೀವಿ. ಮದುವೆ ಮಂಟಪವು ಒಂದು ಸ್ವಾಭಾವಿಕವಾದಂಥ ಒಂದು ಬೋಧನಾ ಪ್ರಪಂಚ ಆಗಬೇಕೇ ವಿನಃ ಬೋಧನಾ ಸಭೆ ಆಗಬಾರ್ದು. ಅಲ್ಲಿ ಎಷ್ಟೇ ವಿಚಾರ ವಿನಿಮಯ ಚರ್ಚೆ ಮಾಡಿ ಬೋಧನೆ ಮಾಡಿದರೂ ಯಾವುದೂ ಉಪಯೋಗ ಆಗೋದಿಲ್ಲ. ಆದರೆ ಮದುವೆ ಆಚರಣೆಗಳೇ ಒಂದು ಬೋಧನಾ ಪ್ರಪಂಚ ಸಂಪ್ರದಾಯ, ಅದಿಲ್ಲ ಈಗ. ಅದಿಲ್ಲದ್ರಿಂದ ಮದುವೆ ಅನ್ನೋದು ಒಂದು ದೊಡ್ಡ ಗೊಂದಲ. ಇಲ್ಲಿ ನಾವು 3 ದಿನಗಳ ಒಂದು ಸಂತೆ ಅಂತ ಹೇಳ್ಬೋದು. ಸಂತೆ ಮದುವೆ ಅಂತ ಹೇಳೋದು ಒಂದು ಸಂತೆ. ಎಲ್ಲರೂ ಗಲಾಟೆ ಮಾಡ್ತಿರ್ತಾರೆ. ಅಂದರೆ ಅದಕ್ಕಿಂತ ಕೆಟ್ಟ ಗೊಂದಲ ಶಬ್ದ ಇಲ್ಲ ಕನ್ನಡದಲ್ಲಿ. ಶಬ್ದ ಇಲ್ಲ ಕನ್ನಡದಲ್ಲಿ, ಏನು ಮಾಡೋಕ್ಕಿಲ್ಲ. ಸಂತೆಯಲ್ಲಿ ಹೇಗೆ ಯಾರು ಬಂದ, ಏನು ವ್ಯಾಪಾರ ಮಾಡಿದ, ಯಾರು ಬಂದ, ಏನು ತಗೊಂಡು ಹೋದ, ಯಾವುದು ಎಲ್ಲೂ ಯಾವ ಲೆಕ್ಕೂ ಇಲ್ಲ. ಬರ್ತಾ ಇರ್ತದೆ, ಒಬ್ಬ ಸಾಮಾನು ಮಾರೋದು ಹೊತ್ಕೊಂಡು ಬರ್ತಾನೆ, ಮತ್ತೆ ಯಾರೊಬ್ಬ ಬೇಕಾದ್ರೆ ತಗೊಂಡು ಹೋಗ್ತಾನೆ, ಒಟ್ಟು ನಡೀತಾ ಇರುತ್ತೆ. ಅವಂದೇ ಕೂಗೋದು ಹೆಸರು. ನೀವು ಬದನೆಕಾಯಿ ತಂದಿರ್ತೀನಿ, ಬದನೆಕಾಯಿ ಅಂತ ಕೂಗೋದಿಲ್ಲ. ಬದನೆಕಾಯಿ ತಂದವನೇ ಬದನೆಕಾಯಿ 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 ಅಂತ ಕೂಗ್ತಾನೆ, ಹರಸಪ್ಪ ಅಂತ ಕೂಗ್ತಾನೆ. ಎಲ್ಲರೂ ಕೂಗೋದೆ, ಎಂತಂತೂ ಇಲ್ಲ, ಯಾರಿಗೆ ಯಾವ ಬೇಕಂತೂ ಇಲ್ಲ. ಅದೇ ವ್ಯಾಪಾರ ಆಗುತ್ತೆ, ಸಾಯಂಕಾಲ ಆಗುತ್ತೆ, ಸಂತೆ ಖಾಲಿಯಾಗಿರುತ್ತೆ, ಯಾವುದೂ ಇರೋದಿಲ್ಲ. ಆಯ್ತಲ್ಲ, ಅದು ಈಗ ಮದುವೆ ಅನ್ನೋ ಹಂತಕ್ಕೆ ಬಂದಿದೆ. ಆ ಆಚರಣೆಗಳು ಮದುವೆ ಅಂತ ಹಂತಕ್ಕೆ ಬಂದಿದೆ. ಒಂದು ಕಡೆಯಿಂದ ಗಟ್ಟಿಯಾಗಿ ಮೈಕ್ ಸೆಟ್ಟು, ಒಂದು ಕಡೆಯಿಂದ ವಾದ್ಯ, ಒಂದು ಕಡೆಯಿಂದ ಯಾರ್ಯಾರದ್ದು ಯಾರ್ಯಾರು ಸುದ್ದಿ ಎಲ್ಲೆಲ್ಲಿದೋ. ಆ ಮದುವೆ ಸಂಬಂಧಪಟ್ಟದ್ದು ಯಾವುದೂ ಇಲ್ಲ. ಅವರವರಿಗೆ ಅಲ್ಲಲ್ಲೇ 3 ಜನ 4 ಜನ ಕೂತ್ಕೊಂಡು ಯಾರ್ಯಾರದ್ದು ಮಾತು ಕತೆ ಜಗಳ. ಈ ಮದುವೆ ಆದಂಥ ಹುಡುಗ ಹುಡುಗಿ ಯಾವ ಸಾಂಪ್ರದಾಯಿಕ ಬೋಧನೆ ಆಗೋದಂಗೆ ಅವಕಾಶವೂ ಈಗ ಇಲ್ಲ. ಹಿಂದೆ ಮಾತ್ರ ಇತ್ತು. ಈಗ ಊಟ ಹಾಕ್ತಾರೆ ಒಂದರಿಗೆಲ್ಲ. ಆದರೆ ಮದುವೆ ಸಂಪ್ರದಾಯ ಅದು ಒಂದು ಬೋಧನೆ ಮಿಚ್ಚಂತಿ ಬಾಂಧವ ಅಂಥೇಳಿ, ಊಟಕ್ಕಾಗಿಯೇ ಬಂಧುಗಳು ಬರಬೇಕು ಅಂತ. ಯಾಕೆ ಆ ಬಂಧುಗಳನ್ನ ಹೇಗೆ ಸತ್ಕಾರ ಮಾಡುವುದು ಅನ್ನೋದು ಈ ಹುಡುಗ ಹುಡುಗಿಗೆ ಪಾಠ ಆಗೋದಕ್ಕೆ ಬೇಕಾಗಿ. ಅವ್ರು ಬಂದಾಗ ಅವ್ರನ್ನ ಮಾತಾಡಿಸಿ ಕೂರಿಸಿ ಊಟ ಹಾಕಿಸಿ ವ್ಯವಸ್ಥೆ ಮಾಡಬೇಕು, ಎಲ್ಲ ಮಾಡಬೇಕು ಅಂತ ಪಾಠ. ಈಗ ಆಗಲ್ಲ. ಈಗ ಆರ್ಡ್ರ್ ಕೊಟ್ಟಿರ್ತಾನೆ, ಯಾರಿಗೆ ಅಡುಗೆ ಭಟ್ರಿಗೆ ಆರ್ಡ್ರ್ ಕೊಟ್ಟಿರ್ತಾರೆ. ಫುಲ್ ಕಾಂಟ್ರಾಕ್ಟು. ಇವರು ತಟ್ಟೆ ಹಿಡ್ಕೊಂಡು ಬೇಡುವುದು, ಅದಕ್ಕೆ ಅವ್ರು ಎಸಿತಾರೆ. ತಿಂದ್ಕೊಂಡು ಆಯ್ತಿಂದ ತಿಂದ್ಕೊಂಡು ಹೋಗುದು. ಅವ್ರು ಬಾಂಧವರು. ಅವ್ರು ಹೇಗೆ ಬಾಂಧವರು ಆಗ್ತಾರೆ? ಅಲ್ಲ, ಅವ್ರು ಬಾಂಧವರಾಗೋ ಸಾಧ್ಯವಾ? ಇಲ್ಲ. ಅದು ಮದುವೆ ಆಗಿದೆ. ಹಾಗಾಗಿ ಪ್ರತಿಯೊಂದು ಆಚರಣೆ ಹಿಂದೆಯೂ ಇರಬೇಕಾದ ಸಾಂಪ್ರದಾಯಿಕತೆಯನ್ನು ಬಿಟ್ಟು ನಾಟಕವನ್ನು ತಂದದ್ರಿಂದ ಸಮಸ್ಯೆ ಆಗಿದೆ ಅಷ್ಟೇ. ಇದೇನು ಸದ್ಯಕ್ಕೆ ರಿಪೇರಿ ಆಗೋ ಥರ ಇಲ್ಲ ಸ್ವಾಮಿ. ಇನ್ನು ಎಲ್ರಿಗೂ ಇದ್ರ ಮೇಲೆ ತುಂಬ ಸ್ವಲ್ಪ ಸಿಂಪಲ್ ಆಗಿ ಕೇಳ್ಬೋದು ಅಷ್ಟೇ. ಬೋಧನೆ ಏನೂ ಆಗಿಲ್ಲ ಸ್ವಾಮೀಜಿ. ಹೊರಗೆ ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ, ಕೆಲಸ ಮಾಡಲಿಕ್ಕೆ. ಅಲ್ಲಿ ಒಂದು ಯಾವುದೋ ಒಂದು ದೇಶದ ಹುಡುಗಿಯನ್ನು ನಾನು ಪ್ರೀತಿಸ್ತೇನೆ ಅಂತ ಹೇಳ್ತಾ ಉದಾಹರಣೆ ಮಗ, ಆವಾಗ ತಂದೆ ತಾಯಿ ಎಂತ ಮಾಡೋದು? ಈಗಿನ ಸದ್ಯ ಭವಿಷ್ಯ ಕಾಲದಲ್ಲಿ ಏನು ಮಾಡೋಕ್ಕೂ ಆಗೋದಿಲ್ಲ. ಆಯಿತು ನಿನ್ನ ಹಣೆ ಬರ, ಮದುವೆ ಆಗಂತ ಹೇಳೋದು.
ಅಲ್ಲ ಸ್ವಾಮಿ, ಅವ್ರು ವಿವಾಹ ಆಗ್ತೀವಿ ಅಂತ ಇವ್ರನ್ನ ಕೇಳಿದ್ರೆ ಅವ್ರು ಪುಣ್ಯ ಆಗ್ತದೆ. ಸುಮ್ಮನೆ ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡೋದಾಗಿದೆ, ಆ ಸ್ಥಿತಿಗೆ ಬಂದಿದೆ. ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ಮಾಡೋದೇನಾದ್ರು ಇದೆಯಾ ಅಂದ್ರೆ ಏನಾದ್ರು ಮಾಡಕ್ ಸಾಧ್ಯ? ಏನ್ ಮಾಡಕ್ ಸಾಧ್ಯ? ಅಲ್ಲ, ಮಾಡೋ ಸಾಧ್ಯತೆ ಇದ್ದಂಥ ಬೇಕಾಷ್ಟು ವಿಧಿಗಳಿದೆ. ಆದರೆ ಈ ಸದ್ಯ ಭವಿಷ್ಯದಲ್ಲಿ ಈ ಕಾಲದಲ್ಲಿ ಆ ಮಾಡುವ ಪ್ರಯತ್ನಕ್ಕಿಂತ ಹೇಗೂ ಸ್ವಾತಂತ್ರ್ಯ ಬಂದಿದೆ ನೋಡಲಿ ಅಂತ ಬಿಟ್ಬಿಡೋದು ಒಳ್ಳೆ. ವಿರೋಧನೂ ಕಡಿಮೆ ಆಗುತ್ತೆ, ತಂದೆ ತಾಯಿ ಏನು ಮಾಡಂಗಿಲ್ಲ, ಅನಿವಾರ್ಯವಾಗಿ ಎಲ್ಲರೂ ಸ್ವೀಕಾರ ಮಾಡ್ತಾ ಇದ್ದಾರೆ. ಅಲ್ಲ, ಅನಿವಾರ್ಯತೆ. ಭಾರತೀಯ ಜನರು ಸ್ವಾಭಿಮಾನಿಗಳು, ಅಭಿಮಾನಿಗಳು ಹೌದು, ಸ್ವಾಭಿಮಾನಿಗಳು ಹೌದು, ದೇಶಭಕ್ತರು ಹೌದು. ಅಷ್ಟೆಲ್ಲ ಇದ್ದು 700 ವರ್ಷ ಕಾಲ ನಮ್ಮನ್ನು ವಿದೇಶಿಯರೇ ಆಳಿದ್ರು ಅಂದರೆ ಏನು ಹೇಳಿ? ಅದು ಹಿಂದಿರುವಂಥ ನಮ್ಮ ಮೂರ್ಖತನೇ. ನಾವು ಸ್ವಾಭಿಮಾನ ಅಂತ ಯಾವುದನ್ನು ಗಳಿಸಿಕೊಳ್ಬೇಕಿತ್ತು ಅದನ್ನು ಬಿಟ್ಬಿಟ್ಟು ಬೇರೆ ಎಲ್ಲೊಂದು ಸ್ವಾಭಿಮಾನ ಅಂತ ಹೋಯ್ತು. ಯಾವುದರ ಮೇಲೆ ಅಭಿಮಾನ ಇರಬೇಕಿತ್ತು ಅದನ್ನು ಬಿಟ್ಟು ಬೇರೆಯದ್ರ ಮೇಲೆ ಅಭಿಮಾನವನ್ನು ಹೆಚ್ಚು ಬೆಳೆಸ್ಕೊಂತ ಹೋಯ್ತು. ಎಜುಕೇಶನ್ಗೆಲ್ಲ ಅಷ್ಟು ಕಷ್ಟಪಟ್ಟು ಅವ್ರನ್ನ ಸಾಕಿ ಎಲ್ಲ ಬೆಳೆಸಿರ್ತೀವಲ್ಲ ಗುರುಗಳೇ, ನಮ್ಗೇನು ಬೆಲೆನೇ ಇಲ್ವಾ? ಅದಕ್ಕೆ ಅರ್ಥನೇ ಇರಲ್ವಾ? ಅಲ್ಲ, ಬೆಲೆ ಇಲ್ಲ ಅಂತಲ್ಲ, ನಿಮ್ಮದ್ದಾದಂಥ ಬೆಲೆ ಇದ್ದೇ ಇದೆ. ಆದರೆ ಒಂದು ಮಗುವಿನ ಮೇಲೆ ಬೆಳೆಸುವ ತಾಯಿಗಿರುವ ಅಧಿಕಾರ ಅಂದರೆ ಅದು ತಾನು ಸ್ವತಂತ್ರವಾಗಿ ಬದುಕುತ್ತೇನೆ ಎನ್ನುವ ಇಚ್ಛೆಯನ್ನು ವ್ಯಕ್ತಪಡಿಸಬಾರೆ ಮಾತ್ರ. ನಂತರ ಅದರ ಮೇಲೆ ಅಪೇಕ್ಷೆ ಪಡಬಾರ್ದು ಅಂತಿದೆ. ಒಂದು ಹಕ್ಕಿ 2 ಮೊಟ್ಟೆ ಇಡುತ್ತೆ, ಅದನ್ನು ಮರಿ ಮಾಡ್ತದೆ, ಅದು ಸ್ವತಃ ಹಾರುವ ಶಕ್ತಿ ಬಳ್ಳರೆ ತುತ್ತು ಕೊಡ್ತಾ ಇರ್ತದೆ. ನಂತರ ಅದು ಗೂಡು ಬಿಟ್ಟು ಹೋದರೆ ಅದೇ ಕಚ್ಚಿ ಹೊರಗಾಗುತ್ತೆ ಗೂಡಿಂದ. ಯಾಕೆ? ನೀವು ಸ್ವತಂತ್ರ ಬದುಕು ಅಂಥೇಳಿ. ಆ ಮಧ್ಯಕಾಲದಲ್ಲಿ ಸ್ವತಂತ್ರ ಬದುಕಿನ ಕಲ್ಪನೆಯನ್ನು ನೀವು ಮಾಡಿಕೊಟ್ರೆ ನಿಮ್ಮನ್ನು ಮರೆಯುವುದೇ ಇಲ್ಲ ಹಕ್ಕಿ. ನೀವು ಮಾಡಿ ಕೊಡಿದ್ರೆ ನಿಮ್ಮನ್ನು ಮರೆಯುತ್ತೆ, ಆಗ ಬೇರೆ ಯಾವುದನ್ನು ಆಶ್ರಯಿಸುತ್ತೆ. ಆಗುವ ತಪ್ಪಲ್ಲಿ. ಹಾಂ, ಆ ಸ್ವತಂತ್ರತೆಯನ್ನು ಹೇಳಿಕೊಟ್ಟೇ ಇಲ್ಲ ನೀವು. ಹಾಗಾಗಿ ನಿಮ್ಮ ಬೆಲೆ ಕೊಡದೆ ಬೇರೆ ಯಾರನ್ನೋ ಗುರುತಿಸಿ ಹೋಗೋದು ಯಾಕಂದ್ರೆ ಹೋಗ್ಬಿಡುತ್ತೆ. ಆದರೆ ಅದನ್ನು ಹೇಳಿಕೊಟ್ಟಿದ್ರೆ ಮಾತ್ರ ನಿಮ್ಮನ್ನು ಜೀವಮಾನದಲ್ಲಿ ಯಾವತ್ತೂ ಬರೆಯೋದಿಲ್ಲ. ಅಲ್ಲಾಗಿರೋ ತಪ್ಪದು. ನೈಜ ಸ್ವಾತಂತ್ರ್ಯ ಅಂದರೆ ಏನು ಅಂತ ಹೇಳೋದನ್ನು ಹೇಳಿಕೊಟ್ಟಿರೋದಿಲ್ಲ. ಹಾಗಾಗಿ ತನ್ನ ಕಲ್ಪನೆಗೆ ಮೀರಿದ, ತನ್ನ ವಯಸ್ಸಿನ ಹುಮ್ಮಸ್ಸಿಗೆ ಹೊಂದುವಂಥ ಯಾವುದೋ ಒಂದು ವಸ್ತುವಿನ ಆಕರ್ಷಣೆ ಆಗಿ ತಂದೆ ತಾಯಿಯನ್ನು ಮತ್ತೆ ಹೋಗುತ್ತೆ. ಇದನ್ನು ಹೋಗೋದಿಲ್ಲ, ಯಾವ ಕಾರಣಕ್ಕೂ ಹೋಗೋದಿಲ್ಲ. ಕಾರಣ ಇಲ್ಲಿ ಸ್ವಾಭಾವಿಕ ಜೀವನದ ಸಹಜತೆಯನ್ನು, ಸತ್ಯತೆಯನ್ನು ಅರ್ಥ ಮಾಡಿದ ತಂದೆ ತಾಯಿಯ ತಪ್ಪು. ಅದರ ಸಂಸ್ಕಾರ ಸರಿಯಾಗಿ ಕೊಡಲಿಲ್ಲ ಅಂತ ಹೇಳ್ತೀರಾ ತಾವೇ? ಅದಕ್ಕೆ ಸಂಸ್ಕಾರ ಅಂತ ಹೇಳೋಕೆ ಬರೋದಿಲ್ಲ. ಇಲ್ಲ, ಅದಕ್ಕೆ ಬೇರೆ ಸಂಸ್ಕಾರ ಬೇಕಿಲ್ಲ. ಜೀವನಾದರ್ಶಗಳು ಅನುಕರಣೀಯ. ತಂದೆ ತಾಯಿಯ ಜೀವನಾದರ್ಶ ಹೇಗಿದೆ ಅದನ್ನು ಅನುಸರಿಸ್ತಾವೆ ಮಕ್ಕಳು. ತಂದೆ ತಾಯಿಯರು ಜೀವನಾದರ್ಶಂತೆ ಬದುಕು ತೋರಿಸ್ಬೇಕು, ಮಕ್ಕಳಿಗೆ ಬೋಧಿಸೋದಲ್ಲ. ಹಾಗೆ ಬದುಕಿದ್ರೆ ಮಕ್ಕಳು ಅನುಸರಿಸ್ತವೆ, ಕಡೆಗೆ ಮತ್ತೆ ಬದಲಾಗೋದಿಲ್ಲ. ಇಲ್ಲಿದ್ರೆ ಒಂದು ಕಥೆ ಇದೆ ನೋಡಿ. ಮನೆಯಲ್ಲಿ ಒಬ್ಬ ಅಜ್ಜ ಇದ್ದ, ಅವನಿಗೊಬ್ಬ ಮಗ ಸೊಸೆ. ಆ ಅಜ್ಜನ ಏನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಮನೆಯಲ್ಲೊಂದು ಮೂಲೆಯಲ್ಲಿ ಮೆಟ್ಲು ಕೆಳಗೊಂದು ಸ್ವಲ್ಪ ಜಾಗ ಉಳಿತಲ್ಲ, ಆ ಜಾಗದಲ್ಲಿ ಹೊರಗಬೇಕು ಅಪ್ಪ. ಅವನಿಗೆ ತೆಂಗಿನ ಚಿಪ್ಪಲ್ಲಿ ಕಾಫಿ ಕೊಡೋದು, ತೊಳೆದಿಡಿದ್ದಾರೆ ಪಾತ್ರ. ಕಾಫಿ ಕುಡಿದ ಮೇಲೆ ಅದನ್ನು ತೆಂಗಿನ ಚಿಪ್ಪ ಬಿಸಾಡ್ತಿದ್ರು. ಅವನಿಗೆ ಒಬ್ಬ ಮಗ ಇದ್ದ, ಅವ ಅದನ್ನು ಹೆಕ್ಕಿ ಇಡ್ತಾ ಇದ್ದಂತೆ. ಯಾಕಂದರೆ ಅಪ್ಪನ ಅನುಕರಣೆ ಮಾಡೋ ಕಲ್ತಿದ್ದಾರೆ, ಅದು ಹೆಕ್ಕಿ ಇಡ್ತಾ ಇದ್ದಂತೆ. ಅದನ್ನ ಯಾಕೆ ಹೆಕ್ಕಿ ಇಡ್ತಾ ಇದ್ರೆ ಮುಂದೆ ನೀನು ಅಜ್ಜ ಆದಾಗ ಕಾಫಿ ಕೊಡೋದು ಬೇರೆ ತರುವುದ ನನ್ನಂತೆ ಮಗ. ನೀನು ಅಜ್ಜ ಆದಾಗ ಬೇಕಾಗೋದಿಲ್ವಾ ಕೊಡೋಕ್ಕೆ, ಅದಕ್ಕೆ ತೆಗೆದಿಡ್ತಾ ಇದ್ದೆ ಅಂತಂದರೆ. ಹಾಗೆ ಅನುಕರಣೆಯಿಂದ ಕಲಿತಾವೆ. ಆ ಅನುಕರಣೆ ತಂದೆಯ ತಾಯಿಯ ಜೀವನ ಆದರ್ಶಮಯವಾಗಿರಬೇಕು. ಆಗ ಮಕ್ಕಳು ಅನುಕರಣೆಯಿಂದ ಕಲಿತರೆ ಆ ಮಕ್ಕಳು ಕೆಟ್ಟವರು ಆಗೋದೇ ಇಲ್ಲ, ಖಂಡಿತ. ಇಲ್ಲ ಸ್ವಾಮೀಜಿ, ಇವತ್ತಿನ ಸಮಾಜದಲ್ಲಿ ಪಾಪ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಅವರ ಇಡೀ ಜೀವನವನ್ನು ಅದಕ್ಕೆ ತೆಗೆದು ಅವ್ರು ಮಾಡಿರ್ತಾರೆ. ಆಗ ಇಂಥ ಆಗೋದನ್ನ ನಾವು ತುಂಬಾ ನೋಡ್ತೀವಿ. ಇಲ್ಲಿ ಅನುಕರಣೆ ಅಂತ ನೀವು ಹೇಳಿದ ಹಾಗೆ ಆ ರೀತಿಯಾಗಿ ತಂದೆ ತಾಯಿಗಳು ಇರೋದು ನಾವು ಹೆಚ್ಚಾಗಿ ಕಂಡು ಬರೋದಿಲ್ಲ. ಇಲ್ಲ, ವೈಯಕ್ತಿಕವಾಗಿ ನೀವು ಅದನ್ನು ಗಮನಿಸಿರೋದಿಲ್ಲ. ಬಾಹ್ಯವಾಗಿ ಹೊರನೋಟಕ್ಕಿರ್ತಕ್ಕಂಥ ಇದೇ ಬೇರೆ, ವೈಯಕ್ತಿಕವಾಗಿರೋದೇ ಬೇರೆ. ಪ್ರತಿಯೊಂದು ಸಣ್ಣ ಸಣ್ಣ ನುಡಿಯನ್ನು, ಮಾತನ್ನು ಮಕ್ಕಳು ಗಮನಿಸಿ ತಕ್ಷಣ ಅದನ್ನು ಗ್ರಹಿಸ್ತೇವೆ.
ನೀವು ಹೊರಗಿಂದ ನೋಡಿದಾಗ ಅದೆಲ್ಲ ಗಮನಿಸೋದಿಲ್ಲ, ಗಮನ ಬರೋದೇ ಇಲ್ಲ. ತಂದೆ ತಾಯಿ ನಡೆ ನುಡಿ ಪ್ರತಿಯೊಂದು ಬೇರೆ ಇರುತ್ತೆ. ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಮಕ್ಕಳ ಮೇಲೆ ತುಂಬ ಪ್ರೀತಿ ಆಸಕ್ತಿ ಅಂತ ಅನಿಸುತ್ತೆ. ಇಲ್ಲ, ಅದು ಹಿನ್ನೆಲೆಯಲ್ಲಿ ಮಕ್ಕಳು ಗ್ರಹಿಸಿದ್ದೇ ಬೇರೆ ಇರ್ತದೆ. ಅದಕ್ಕೆ ಹೇಳಿ ದೇವರ ಆದರ್ಶ ಅಂತ ಹೇಳೋದು ಅಷ್ಟು ಎತ್ತರದ ಆದರ್ಶವಾಗಿರಬೇಕು. ಬಹಳ ಸುಲಭದಲ್ಲಿ ಚರ್ಚಿತವಾಗುವ ವಿಷಯ ಅಲ್ಲ. ಅಲ್ಲ ತುಂಬ ಇದೆ. ಈ ವಿವಾಹದಲ್ಲಿ ಬರುವ ಒಂದು ಮಂತ್ರ ಸ್ವಾಮಿಗೆ ಇದರಲ್ಲೊಂದು ವಾಗ್ದಾನ ಸೂತ್ರ ಅಂತ ಕೂಡ ಅದು ಹೇಳ್ತಾರೆ. ವಾಚಾದತ್ತಂ ಮಯ ಕನ್ಯಾ ಪುತ್ರಾರ್ಥಂ ಸ್ವೀಕೃತ ತ್ವಯ ಕನ್ಯಾವಲೋಕನ ವಿಧೋ ನಿಶ್ಚಿತರ ತ್ವಂ ಸುಖೀ ಭವ ಅಂತ ಕರೆಕ್ಟ್. ಅದು ಮಂತ್ರ ಅಲ್ಲ, ಒಂದು ಶ್ಲೋಕ ಅಷ್ಟೇ. ಮಂತ್ರ ಅಲ್ಲ, ಅದು ವಾಗ್ದಾನ. ಬಟ್ ಇಲ್ಲಿ ಉಪಯೋಗಿಸ್ತಾರಲ್ಲ ವಿವಾಹದಲ್ಲಿ. ಹೌದು, ಶ್ಲೋಕ ಹೇಳಲಿಕ್ಕೆ ಉಂಟದು. ಅದು ಮಾತಿನಿಂದ ಕೊಟ್ಟೆ ನೀನು. ಬ್ರಾಹ್ಮ ವಿವಾಹ ಪದ್ಧತಿಯಲ್ಲ, ಪ್ರಾಜಾಪತ್ಯ ವಿವಾಹ ಪದ್ಧತಿಯಲ್ಲಿ ಆ ಶ್ಲೋಕ ಬರ್ತದೆ. ವಿವಾಹ ಪದ್ಧತಿಯಲ್ಲಿ ಬೇರೆ ಇದೆ. ಅಂದರೆ ಒಂದು ವಂಶದಲ್ಲಿ ಸಂತಾನ ರಾಹಿತ್ಯ ಉಂಟಾಗುತ್ತೆ, ಮಕ್ಕಳಾಗೋದಿಲ್ಲ ಅಂಥ ದೋಷಗಳಿಂದ ಬರುತ್ತೆ. ಆಗ ಪ್ರಾಜಾಪತ್ಯ ವಿವಾಹ ಪದ್ಧತಿ ಮಕ್ಕಳಿಗಾಗಿಯೇ ಮದುವೆ ಆಗುವುದು ಅನ್ನುವ ಹಂತದಲ್ಲಿ ಇರ್ತದೆ ಮದುವೆ ವಿವಾಹ. ಸಂತಾನ ಮದುವೆ ದಶರಥ ಆಗಿದ್ದಾರೆ 3 ಮದುವೆ, ಆದರೂ ಮಕ್ಕಳಾಗಲಿಲ್ಲ. ಅವ್ನು ನಾಣೆ ಬರ ಏನು ಮಾಡೋಕ್ಕಿಲ್ಲ. ಅಲ್ಲಿ ವಂಶ ಕ್ಷೀಣವಾಗುತ್ತೆ ಅನ್ನುವ ಸೂಚನೆಯು ಪೂರ್ವದಲ್ಲಿ ಸಿಕ್ಕಿದೆ. ಪ್ರಾಜಾಪತ್ಯ ವಿವಾಹದಲ್ಲಿ ವಿವಾಹ ಮಾಡಿಸಿ ಮಕ್ಕಳಾಗುವಂತೆ ಮಾಡುವಂಥದ್ದು. ಅಲ್ಲಿ ಆ ವಾಗ್ದಾನ ಕಾರಣವಾದ್ದರಿಂದ ಈ ವಂಶದಲ್ಲಿ ಅನ್ಯೋನ್ಯತೆ ಇದ್ದರೂ ಆ ಹುಡುಗಿ ವಂಶದಲ್ಲಿ ಅನ್ಯೋನ್ಯತೆ ಇರುವುದಿಲ್ಲ. ಅಲ್ಲಿಂದ ಆದರೂ ಆ ಪುಣ್ಯವು ಪ್ರಾಪ್ತವಾಗಿ ಮಕ್ಕಳಾಗುತ್ತೆ. ಆ ವಾಕ್ಯ ಬಂದದಕ್ಕೆ ಅಲ್ಲಿ ನಡೆಯುವಂಥ ಕ್ರಿಯೆ ಇತ್ತಲ್ಲ, ಅದು ಪ್ರಧಾನವೇನ ಈ ಶ್ಲೋಕ ಅಲ್ಲ. ಶ್ಲೋಕ ಅಷ್ಟು ಹೇಳಿದ್ದಷ್ಟೇ, ಮಕ್ಕಳಿಗಾಗಿ ನಾನು ಇನ್ನೂ ಮದುವೆ ಆಗ್ತಿದ್ದೇನೆ ಅಂಥೇಳಿ. ಇಲ್ಲಿ ಒಳಗೆ ಹುಡುಗನ ಕಡೆ ಹುಡುಗಿಯಿಂದ ಕೊಡುವಾಗ ಹುಡುಗಿಯ ತಂದೆ ಹೇಳೋದು ಹುಡುಗನ ತಂದೆ ನನ್ನ ಮಗನಿಗೋಸ್ಕರ ತಗೊಳ್ತೇನೆ ಅಂತ ಅಲ್ಲಿ ಹುಡುಗನ ತಂದೆಯ ಪ್ರತಿವಚನ ಅಂತಿದೆ ಅಲ್ಲಿ. ಆದರೆ ಅದರ ಹಿನ್ನೆಲೆಯಲ್ಲಿ ಇರುವುದು ಉದ್ದೇಶ, ಆ ತಂದೆಗೆ ತನ್ನ ವಂಶದಲ್ಲಿ ಇನ್ನು ಮುಂದೆ ಸಂತಾನ ಬೆಳೆಯುವುದಿಲ್ಲ ಅಥವಾ ಸಂತಾನ ಬೆಳೆಯದಂತೆ ಆಗ್ತಕ್ಕಂಥ ನಿರ್ಬಂಧಗಳ ಆಚರಣೆ ಅಥವಾ ಯಾವುದೋ ಒಂದು ಕ್ರಿಯೆ ಕೃತ್ಯ ತನ್ನಿಂದ ನಡೆದಿದೆ ಅಂತ ಸಂಶಯ ಇದ್ದರೆ ಆ ರೀತಿಯ ಪ್ರಾಜಾಪತ್ಯ ವಿವಾಹವನ್ನು ಮಾಡ್ತಿದ್ರು. ಅಲ್ಲೇ ಕೃಷ್ಣಾಚರಣೆ ಎಲ್ಲ ಇದೆ ಪೂರ್ವದಲ್ಲೇ. ಆಗ ಹುಡುಗರ ತಂದೆ ಹುಡುಗಿಯ ತಂದೆಗೆ ವಚನ ಕೊಡು, ಹುಡುಗ ಕೊಡುವುದಲ್ಲ. ಅಲ್ಲಿ ಹುಡುಗಿಯ ತಂದೆಗೆ ಹುಡುಗನ ತಂದೆ ವಚನ ಕೊಡು, ನಾವು ನನ್ನ ಮಗಳನ್ನು ನಮ್ಮ ವಂಶದಲ್ಲಿ ಮಕ್ಕಳನ್ನು ಪಡೆಯುವುದಕ್ಕಾಗಿ ಸ್ವೀಕರಿಸ್ತಾ ಇದ್ದೇವೆ ಅಂತ ವಚನ. ಹಾಗಾಗಿ ಅವಳ ಸಂಪೂರ್ಣ ರಕ್ಷಣೆ, ಪ್ರಾಜಾಪತ್ಯ ವಿವಾಹದಲ್ಲಿ ಪೂರ್ಣ ರಕ್ಷಣೆಯ ಜವಾಬ್ದಾರಿ, ಒಂದು ಭಾಗ ಅಲ್ಲ, ಪೂರ್ಣ ರಕ್ಷಣೆಯ ಜವಾಬ್ದಾರಿ ನಾನು ಹೊರ್ತೇನೆ ಅಂತ ತಂದೆ ವಾಗ್ದಾನ ಕೊಡುವುದಾಗಿ ಪದ್ಧತಿ ಇದ್ದುದು. ಕಡೆಗೆ ಅದು ಬದಲಾಯಿತು, ಏನೇನಾಗಿದೆ. ಈಗ ವಿವಾಹ ವಿಧಿಗಳಲ್ಲಿ ಯಾವುದೂ ಸೂತ್ರವಾಗಿಲ್ಲ. ಈಗ ನಾವು ಧಾರ್ಮಿಕವಾಗಿ ಸ್ವಾಮೀಜಿ ಹಾಗಾಗಿ ನಮ್ಮ ಸಮಾಜ ಸೋತಿದೆ ಅಂತ ನಾವು ಒಪ್ಕೊಳ್ಳೋಣ. ಸೋತಿರೋ ಸತ್ಯವಾಗಿ ಕಾಣಿಸ್ತಾ ಇದೆ ನಮ್ಮ ಕಣ್ಣಾಗ. ಆದರೆ ವಿವಾಹದಲ್ಲಿ ಒಂದು ಬದ್ಧತೆ ನೀವು ಹೇಳ್ದಂಗಿಲ್ಲ ಇಲ್ಲ. ಹಾಗಾದ್ರೆ ನಾವು ಇದನ್ನು ಕಾನೂನಾತ್ಮಕವಾಗಿ ಅವರು ಯಾಕೆ ಬಿಗಿ ಮಾಡಬಹುದು ಸಾಧ್ಯನಾ? ಅಲ್ಲ, ಕಾನೂನಾತ್ಮಕ ಬಿಗಿ ಮಾಡಿದ್ದಾರೆ, ಈಗ ಬೇಕಾದಷ್ಟು ಮಾಡಿದ್ದಾರೆ. ಕಾನೂನು ಅದಕ್ಕಿಂತ ಮುಂದೆ ಕಾನೂನಿಲ್ಲ, ಕಾನೂನಾತ್ಮಕ ಬಿಗಿ ಮಾಡುವಷ್ಟು ಮಾಡಿದ್ದಾರೆ. ಈಗಿರೋ ಕಾನೂನು ಒಂದು ಸ್ವೇಚ್ಛೆಗೆ ಅವಕಾಶ ಕೊಟ್ಟಿದೆ. ಯಾವುದು ಈಗಿರೋ ಕಾನೂನು ಅಲ್ಲ, ಕಾನೂನು ದುರ್ಬಳಕೆ ಮಾಡೋಕ್ಕಾಗತ್ತೆ, ಅದು ಬೇರೆ. ಸದ್ಬಳಕೆ ಮಾಡೋದಾದರೆ ಸ್ವೇಚ್ಛೆಗೆ ಅವಕಾಶ ಕೊಟ್ಟಿಲ್ಲ. ದುರ್ಬಳಕೆ ಮಾಡಿ ಸ್ವೇಚ್ಛೆ ಆಗ್ತಿದೆ, ಅದು ಬೇರೆ. ಕಾನೂನನ್ನು ಸಮರ್ಥವಾಗಿ ಪಾಲಿಸುವುದೇ ಆದರೆ ಕಾನೂನು ಬೇಕಾಷ್ಟು ಸಾಕು. ಇದಕ್ಕಿಂತ ಹೆಚ್ಚಿಗೆ ಕಾನೂನು ಮಾಡೋಕ್ಕಾಗೋದಿಲ್ಲ. ಈ ಕಾನೂನು ನಮ್ಮ ಧರ್ಮದ ಆಧಾರದಲ್ಲಿ ಆಗಿಲ್ಲ. ಯಾವುದು ಇಲ್ಲ, ಆಗಿದೆ. ನೀವು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ತೆಗೆದು ಓದಿ ನೋಡಿ, ತುಂಬ ಸಮರ್ಥವಾಗಿ ಕಾನೂನನ್ನು ಬಹಳ ಶಾಸ್ತ್ರಬದ್ಧವಾಗಿ ಇವನ್ನೆಲ್ಲ ಆಚಾರಗಳು ಮಾಡಲೇಬೇಕು ಮದುವೆ ಅಂತ ವಿಧಿಸಿ, ಮದುವೆ ಅಂದರೆ ಸುಮ್ಮನೆ ನೀವು ಏನೋ ಮಾಡ್ಕೊಳ್ಳೋದು ಮದುವೆ ಅಲ್ಲ, ದೇವಸ್ಥಾನದಲ್ಲಿ ಹೂವಿನ ಹಾರ ಹಾಕ್ಕೊಳ್ಳೋದು ಮದುವೆ ಅಲ್ಲ, ವಿವರಿಸಿದ್ದಾರೆ. ಕ್ರಮಬದ್ಧವಾಗಿ ಶಾಸ್ತ್ರೀಯ ಮದುವೆ ಆಗಬೇಕಂತೆ ಮ್ಯಾರೇಜ್ ಆ್ಯಕ್ಟಲ್ಲಿದೆ. ಪಾಲಿಸ್ತಾ ಇಲ್ಲ, ಅದು ಬೇರೆ. ಅದಕ್ಕೇನು ಮಾಡೋದು?
ತಪ್ಪದೆ ಇಂಥ ಥರ ಅಲ್ಲ, ಒಟ್ಟು 19 ಅಂಶಗಳನ್ನು ಕಾಣಿಸಿದ್ದಾರೆ. ಅದು 12 19 ಸೆಕ್ಷನ್ಗಳು ಕಾಣಿಸಿ ತುಂಬ ಅದ್ಭುತವಾಗಿ ಮದುವೆ ಕಲ್ಪನೆಯನ್ನು ಸಮಾಜಕ್ಕೆ ಚೆನ್ನಾಗಿ ಬಿಂಬಿಸಿದ್ದಾರೆ. ಆದರೆ ಯಾರಿಗೂ ಕಾನೂನು ಗೊತ್ತಿಲ್ಲ. ಅದು ಸಮಸ್ಯೆ. ಇದರಿಂದ ಏನು ಪ್ರಯೋಜನ ಇಲ್ಲ. ತುಂಬ ಅದ್ಭುತವಾಗಿ ಆ ಕಲ್ಪನೆ ಇದೆ. ಮದುವೆ ಅಂದರೆ ಹೇಗಿರಬೇಕು ಅಂತ ಹೇಳೋದನ್ನು ಕಲ್ಪನೆ ಇತ್ತಲ್ಲ, ಭಾಳ ಅದ್ಭುತವಾದ ಕಲ್ಪನೆ, ತಪ್ಪಿಲ್ಲ. ಕಾನೂನು ಆ ಮಟ್ಟದಲ್ಲಿ ಈ ಧರ್ಮಶಾಸ್ತ್ರಕ್ಕಿಂತಲೂ ಹೆಚ್ಚು ಚಿಂತನೆ ಮಾಡಿದೆ. ಯಾರು ಬಳಸ್ತಾ ಇಲ್ಲ, ಏನು ಮಾಡೋಕ್ಕಾಗತ್ತೆ? ಅಲ್ಲ ಸ್ವಾಮಿ, ಹಾಗಾದ್ರೆ ನಮ್ಮ ಧರ್ಮದ ಪ್ರಕಾರ ವಿಚ್ಛೇದನಕ್ಕೆ ಅವಕಾಶ ಯಾಕೆ ಕೊಟ್ಟಿದ್ದಾರೆ? ತಿಳ್ಕೊಡುದಲ್ವಾ? ಅಲ್ಲ, 7 ಜನ್ಮದ ಬಂಧ ಅಂತ ಹೇಳ್ತೀವಿ. ವಿಚ್ಛೇದನಕ್ಕೆ ಅವಕಾಶ ಕೊಟ್ಟದ್ದು ಅವರ ಅಪೇಕ್ಷೆಯ ಮೇರೆಗೆ, ಕಾನೂನಿನ ಅಪೇಕ್ಷೆಯ ಮೇರೆಗಲ್ಲ. ಮದುವೆ ಆದವರು ಗಂಡ ಹೆಂಡತಿ ಇಬ್ಬರು ಒಟ್ಟು ಬದುಕು ಆಗುವುದಿಲ್ಲ, ನಾವು ಬೇರೆ ಬೇರೆ ಬದುಕ್ತೇವೆ ಅನ್ನೋದಕ್ಕಾಗಿ ಹುಟ್ಟಿದ ಸಮಸ್ಯೆಯನ್ನು ಮದುವೆಗೆ ಹುಟ್ಟಿದ ಸಮಸ್ಯೆ ಅಲ್ಲ. ಇಲ್ಲಿ ಒಟ್ಟು ಬದುಕೋಕೆ ಆಗೋದಿಲ್ಲ ಅಂತ ಹೇಳೋದು ಹಿಂದೆಯೂ ಇದ್ದದ್ದೇ, ಹೊಸ್ತಲ್ಲ. ಹೌದಾ? ಮೊದಲಿಲ್ವಾ? ಅಲ್ಲ, ಇರುತ್ತೆ. ಅದರ ಅವಕಾಶ ಇರೋದ್ರಿಂದ ಅದನ್ನು ಉಪಯೋಗ ಪಡಿಸ್ತಾರೆ. ಅಲ್ಲ, ಅದನ್ನು ಕಾನೂನಾತ್ಮಕಗೊಳಿಸಿದರೆ ಇಬ್ಬರಿಗೂ ಮುಕ್ತತೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅದು ಕಾನೂನು ತೊಂದರೆ ವಿನ ವಿಚ್ಛೇದನ ಕಾನೂನು ತಂದ ಕಡೆಗೆ, ಮೊದಲಲ್ಲ. ಗೊತ್ತಾಗಲ್ಲ? ಅದನ್ನು ಕಡೆ ತಂದದ್ದು ಉದ್ದೇಶ ಅಷ್ಟೇ, ಮುಕ್ತತೆ ಸಿಗುತ್ತೆ ಅಂತ. ಆ ಮದುವೆ ಆಗಿದೆ ಅಂತ ಹೇಳುವಂಥ ಯಾವ ಕಾನೂನಾತ್ಮಕ ಬಂಧ ಇದೆಯಲ್ಲ, ಅದರಿಂದಲೇ ಒಬ್ಬರಿಗೊಬ್ಬರು ಹಿಂಸೆ ಕೊಟ್ಟುಕೊಳ್ಳೋ ಪ್ರಯತ್ನ ಪಟ್ಟಾಗ ಸಮಸ್ಯೆ ಆಗುತ್ತೆ ಅಂತ ವಿಚ್ಛೇದನವನ್ನು ಬಳಕೆ ತಂದು ಅವಶ್ಯ ಅವಶ್ಯ ಅಂದರೆ ಆಗೋದು ಅವಶ್ಯಕತೆ ಇಲ್ಲದೆ ಅವರಿಗೆ ಅವ್ರ ಜೀವನ ಹಾಳಾಗುತ್ತೆ. ಆ ರೀತಿ ಕಾರಣಗಳಿಗೆ ಅದನ್ನು ತಂದಿದ್ದಾರೆ. ಆ ಸ್ವಾತಂತ್ರ್ಯ ಕೊಟ್ಟಿದೆ, ಅದು ದುರುಪಯೋಗ ಆಗ್ತದೆ. ಅಲ್ಲ, ಅಂದರೆ ಒಂದು ಕಾನೂನು ಮಾತ್ರ ಮಾಡಿಟ್ಟು ದೇಶವನ್ನು ವ್ಯವಸ್ಥೆಗೊಳಿಸೋಕ್ಕಾಗೋದಿಲ್ಲ. ಇದು ಮದುವೆ ಅಂದರೆ ಹೇಗಿರಬೇಕು, ಇದು ಶಾಶ್ವತವಾದದ್ದು, ಇದು ಕಡಿಯಲು ಕೊಡದ್ದು ಎಲ್ಲ ಸ್ಪಷ್ಟ ಮಾಡಿದ್ದಾರೆ. ಆದರೆ ಏರಕೇರ ಪ್ರಕಾರಣ ಎಷ್ಟೋ ಕಡೆಯಲ್ಲಿ ಮದುವೆ ಆಗಿ ಅವರಿಗೆ ಪರಸ್ಪರ ಇಷ್ಟವಾಗದೆ ಗಂಡ ಒಂದು ಕಡೆ ಹೆಂಡತಿ ಅಪ್ಪನ ಮನಲ್ಲೋ ಅಥವಾ ಬೇರೆಯಲ್ಲಿ ಹೋಗಿ ಬದುಕುವುದು ಎಲ್ಲ ಕೂಡ ಚಾಲ್ತಿ ಬಂದಿದೆ. ಹಿಂದೆ ಇತ್ತು, ಈಗಲ್ಲ. ಬಹಳ ಪುರಾತನ ಕಾಲದಲ್ಲಿತ್ತು. ನಮ್ಮ ಅರ್ಜುನ್ನು ಮದುವೆ ಆದ, ಅಲ್ಲಿ ಒಬ್ಬರು ನೋಡಿದ, ಅವ ಮತ್ತು ಹೆಂಡತಿ ಬಿಟ್ಟು ಬಂದ. ಉಲೋಚನ್ ಮದುವೆ ಆದ, ಅಲ್ಲೇ ಒಬ್ಬ ಮಗು ಇತ್ತು, ಮಗು ಹುಡ್ತು ಇರಾವಂತ, ಅವಳನ್ನು ಬಿಟ್ಟು ಬಂದ. ನಾವು ಅರ್ಜುನ ಕಾಲ ಮಹಾಭಾರತ ಕಾಲದಲ್ಲೂ ಮಾಡಿದ್ದೇವೆ, ಹೀಗಿದಲ್ಲ. ಆದರೆ ಅದು ಕಾನೂನಾತ್ಮಕ ಆ ಮಟ್ಟಕ್ಕೆ ಸಮಸ್ಯೆ ಎಲ್ಲ ಇರ್ಬೋದು. ಆದರೆ ಮುಂದೆ ವಾರಿಸುದಾರಿಕೆ ಬರುತ್ತಲ್ಲ, ಆಗ ಸಮಸ್ಯೆ ಬರುತ್ತೆ, ಕಾನೂನಾತ್ಮಕ ಸಮಸ್ಯೆ. ಅದಕ್ಕೆ ಅದನ್ನು ತೀರ್ಮಾನ ಮಾಡಬೇಕಾದ್ರೆ ಇದನ್ನು ಕಡ್ಕೊಂಡ್ರೆ ಮತ್ತೆ ಎಲ್ಲರೂ ತೀರ್ಮಾನ ಆಗೋದಿಲ್ಲ. ಆ ವಾರಿಸು ಹಕ್ಕು ಅದು ಕೂಡ ಸರ್ಕಾರದ ಜವಾಬ್ದಾರಿ ತಾನೆ. ಯಾರು ಮುಂದೆ ಉತ್ತರಾಧಿಕಾರಿ ಯಾರಾಗ್ತಾರೆ ಅನ್ನೋ ನಿಯಮ ಬೇಗ ಮಾಡಲೇಬೇಕು ತಾನೆ. ಅದನ್ನು ಮಾಡುವಾಗ ಇವನ್ನೆಲ್ಲ ಸೇರಿಸಬೇಕಾಯ್ತು, ಇಲ್ಲದೆ ಸೇರಿಸೋದ ಅಗತ್ಯ ಇರಲಿಲ್ಲ. ಅದಕ್ಕೆ ಪೂರಕವಾಗಬೇಕಾದ್ರೆ ಉತ್ತರಾಧಿಕಾರಿ ಯಾರು ಅಂತ ಪೂರ್ಣ ನಿರ್ಣಯ ಕಾನೂನಾತ್ಮಕ ಸಿದ್ಧಪಡಿಸಬೇಕಾದ್ರೆ ಈ ಕಾನೂನು ಬೇಕಿತ್ತು. ಯಾರ್ಯಾರಿಗೆ ಎಷ್ಟೆಷ್ಟು ಹಕ್ಕು ಅಂತ. ಮೊದಲನೇ ಹೆಂಡತಿಯ ಮಗನಿಗೆ ಎಷ್ಟು ಹಕ್ಕು ಬರುತ್ತೆ, ಮತ್ತೊಂದು ಮದುವೆಯಾಗಿ ಎರಡನೇ ಹೆಂಡತಿಯ ಮಗ ಬಂದರೆ ಅವನಿಗೆ ಏನು ಹಕ್ಕು ಬರುತ್ತೆ, ಅದೆಲ್ಲ ವಿವರಿಸಿದೆ. ತುಂಬ ಶುದ್ಧವಾಗಿ ಕಾನೂನು ಮಾಡಿದೆ. ಅದು ಮಾಡೋ ಉದ್ದೇಶ, ಆಗ ಮೊದಲನೇ ಹೆಂಡತಿಯಿಂದ ಇವನು ತೇರ್ಗಡೆಯನ್ನು ಪಡೆದಿದ್ದಾನೆ, ಪಡೆದಿದ್ದರೆ ಆ ಮಗನಿಗೆ ಎಷ್ಟು ಬರ್ತದೆ, ಅವನಿಗೆ ಎಷ್ಟು ಮೀಸಲಿಡಬೇಕು, ಹೆಂಡತಿಗೆ ಅಶನಾರ್ಥ ಎಷ್ಟು ಕೊಡಬೇಕು, ಇವೆಲ್ಲ ನಿಯಮಗಳು ಮಾಡ್ತೀವಿ. ಧರ್ಮದ ನೆಲೆ ಏನು? ಅಲ್ಲ, ಧರ್ಮದ ನೆಲೆಯಲ್ಲಿ ಅದು ಧರ್ಮದ ವಿರುದ್ಧವಾಗಿ ಅಲ್ಲ. ಅಲ್ಲ, ವಿವಾಹಿತರು ಕಾರಣ ಏನೇ ಇರಲಿ ಈ ಥರ ವಿಚ್ಛೇದನ ಪಡೆಯುವ ವಿಷಯದಲ್ಲಿ ನಮ್ಮ ಧರ್ಮ ಏನಿರುತ್ತೆ? ಅಲ್ಲ, ವಿಚ್ಛೇದನ ಹೇಳೋದು ಅವರ ಹಕ್ಕುದಾರಿಕೆಯನ್ನು ಮಾತ್ರ ತಡೆ ಹಿಡಿಯಲ್ಪಡ್ತದೆ ಹೇಳುತ್ತೆ ವಿಚ್ಛೇದನ. ಅಷ್ಟು ಬಿಟ್ಟರೆ ಧಾರ್ಮಿಕವಾಗಿ ಗಂಡ ಹೆಂಡತಿ ಅಂತ ಹೇಳೋದು ಬದಲಾಗೋದಿಲ್ಲ ಅಂತ ಹೇಳ್ತದೆ. ಹಕ್ಕುದಾರಿಕೆಯನ್ನು ಸ್ಥಾಪಿಸೋದಕ್ಕೆ ಅವಕಾಶ ಇರಲಿಲ್ಲ ರೀತಿ ಕಾನೂನು ವಿಚ್ಛೇದನದ ಬಂದದ್ದು. ಹೆಂಡತಿಯ ಮೇಲೆ ಗಂಡನಿಗಾಗಲಿ, ಗಂಡನ ಮೇಲೆ ಹೆಂಡತಿಗಾಗಲಿ, ಅವರವರ ಆಸ್ತಿಯ ಮೇಲೆ ಪರಸ್ಪರವಾಗಲಿ ಯಾವುದೇ ಅಧಿಕಾರ ಇರುವುದಿಲ್ಲ ಅನ್ನೋದು ವಿಚ್ಛೇದನ. ಆ ಮಗುವಿಗೆ ಅಪ್ಪನೇ ಒಂದು ಮಗುವಾಗಿದ್ದು ಅದಕ್ಕೆ ವಿಚ್ಛೇದನ ಕೊಡೋದಿಲ್ಲ. ಬರ್ತದೆ? ಇಲ್ಲ, ಬರೋದಿಲ್ಲ. ವಿಚ್ಛೇದನ ಆಗುವುದು ಅಲ್ಲಿ ಅವರಿಗೆ ಪರಸ್ಪರ
ಹಕ್ಕುದಾರಿಕೆ ಮಾತ್ರ ವಿಚ್ಛೇದನ ಆಗ್ತದೆ, ಏನೋ ಬೇರೆ ಯಾವುದೂ ವಿಚ್ಛೇದನ ಆಗೋದೇ ಇಲ್ಲ ಎಲ್ಲಿಯೂ, ಕಾನೂನಲ್ಲೂ ಇಲ್ಲ. ಹಕ್ಕುದಾರಿಕೆಯಲ್ಲಿ ಮಾತ್ರ ವಿಚ್ಛೇದನ ಆಗ್ತದೆ ಅಷ್ಟೇ. ಅದಕ್ಕೆ ಪೂರ್ಣ ಕಾನೂನನ್ನ ಅರಿತೆ ಹೀಗೆ ವ್ಯಾಖ್ಯಾನ ಮಾಡಿಕೊಂಡು ಹೇಗೇಗೋ ಆಗ್ಬಿಡುತ್ತೆ ಅಂತ ಮಾಡಿದ್ದಾರೆ. ಇಲ್ಲ, ಹಕ್ಕುದಾರಿಕೆ ಮಾತ್ರ ವಿಚ್ಛೇದನ ಆಗೋದು, ಉಳಿದು ಯಾವುದೂ ಆಗೋದಿಲ್ಲ. ನಮ್ಮ ಹಿಂದಿನ ಸಮಯದಲ್ಲಿ ಸ್ವಾಮೀಜಿ ಒಂದು 100 ವರ್ಷ ಹಿಂದಕ್ಕೆ ಹೋಗೋಣ. ಆಗ ಒಂದು ಸಮಾಜ, ಅವಾಗಿಂದು ಸಮಾಜ ಇತ್ತು. ಈಗ ನಮ್ಮ ಸಮಾಜ ಅನ್ನೋದು ಬರೀ ಹೆಸರುಗಟ್ಟೆ, ನಿಜವಾದ ಅರ್ಥ ಸಮಾಜ ಇಲ್ಲ. ಅಕ್ಕಪಕ್ಕದ ಮನೆಯವರಿಗೆ ಪರಿಚಯ ಇರೋದು ಬಹುತೇಕ ನಮ್ಮ ನಗರ ನಾಗರಿಕತೆಯಲ್ಲಿ. ಆಗ ಅನಾಗರಿಕತೆಯಲ್ಲಿ ಅಲ್ಲಲ್ಲ, ನಾಗರಿಕತೆ ಬಿಟ್ಟು ಶಬ್ದ ಇಲ್ಲ ಅಂತ ಅನಾಗರಿಕತೆ, ಯಾರಿಗೂ ಬದ್ಧತೆ ಇಲ್ಲ. ಈಗ ವಿವಾಹಿತರಾಗಿ ವಿವಾಹಕ್ಕೆ ಬಂದವ್ರಿಗೆ ಮತ್ತು ವಿವಾಹನ ಮಾಡಿದ ಪುರೋಹಿತರು ಮತ್ತು ವಿವಾಹಕ್ಕೆ ಕಾರಣದ ತಂದೆ ತಾಯಿಗಳು, ಇವರಿಷ್ಟು ಜನಕ್ಕೂ ಈ ವಿಷಯದಲ್ಲಿ ಏನು ಜವಾಬ್ದಾರಿ? ನಮ್ಮ ಹಿಂದೂ ಮ್ಯಾರೇಜ್ ಆಕ್ಟಲ್ಲೂ ಪುರೋಹಿತ ಒಬ್ಬ ಜವಾಬ್ದಾರಿ ಅಂತ ಹೇಳುತ್ತೆ. ಸಾಕ್ಷಿ ಪುರೋಹಿತ ಹೇಳಬೇಕು, ಡೈವರ್ಸ್ ಸಿಗಬೇಕಾದ್ರೆ ಮುಂಚೆ ಪುರೋಹಿತ ಸಾಕ್ಷಿ ಹೇಳೋದೇ ಆಗ್ತಿರ್ಲಿಲ್ಲ. ಈಗೆಲ್ಲ ಬಿಟ್ಟು ಹೋಗ್ತದ್ರಿ, ಹಾಗಂತೂ ಪುರೋಹಿತ ಸಾಕ್ಷಿ ಹೇಳಬೇಕು. ನಾನು ಮದುವೆ ಮಾಡಲೇ ಇಲ್ಲ ಅಂತ ಹೇಳ್ಬೋದು, ಏನು ಡಾಕ್ಯುಮೆಂಟ್ ಇಲ್ಲ. ಪುರೋಹಿತ ಏನು ಡಾಕ್ಯುಮೆಂಟ್? ಅವ್ರು ಪುರೋಹಿತ ಅಂತ ಕರ್ಕೊಂಡು ಬಂದ್ಮೇಲೆ ನಾವು ಮಾಡಲಿಲ್ಲ ಅಂತ ಹೇಳೋಕೆ ಬರೋದಿಲ್ಲ. ಅಲ್ಲ, ಸುಮ್ಮನೆ ಇದಕ್ಕೆ ಹೇಳಿದ್ದು. ಬಟ್ ಪುರೋಹಿತ ಅಂತಕ್ಕಂಥವ್ರಿಗೆ ನಮ್ಮಲ್ಲಿ ಆ ಒಂದು ಸ್ಥಾನ ಇತ್ತು. ಅಲ್ಲ, ಹಿಂದೆಯೂ ಇತ್ತು, 100 ವರ್ಷ ಹಿಂದೆ ಹೇಳಿರಲ್ಲ, ಆವಾಗಲೂ ಇತ್ತು. ಈಗಲೂ ಕಾನೂನಲ್ಲ ಪುರೋಹಿತನಿಗೆ ಒಬ್ಬ ಸಾಕ್ಷಿ, ಪುರೋಹಿತನಿಗೆ ಒಬ್ಬ ಸಾಕ್ಷಿ ಕಾನೂನು ಇದೆ. ಹಾಗೆ ಬಳಸ್ತಾ ಇಲ್ಲ, ಅದು ಬೇರೆ. ಅಂದರೆ ಈಗ ಮುಂಚಿನ ಹಾಗೆ ಬೇರೆ ಬೇರೆ ಕಾನೂನಿನ ಕಾರಣಗಳನ್ನು ಕೊಟ್ಟು, ಅಸಮರ್ಥತೆಯ ಕಾರಣವನ್ನು ಕೊಟ್ಟು, ಹೀಗೆ ಬೇರೆ ಕಾರಣ ಕೊಟ್ಟು ಡೈವರ್ಸ್ ಆಗ್ತಾ ಇಲ್ಲ. ಈಗ ಎಲ್ಲ ಮ್ಯೂಚುವಲ್ ಡೈವರ್ಸ್, ಪರಸ್ಪರ ಒಪ್ಪಂದದಿಂದ ತೀರ್ಮಾನ ಮಾಡ್ಕೊಳ್ತೇವೆ ಅಂತ ಮಾಡೋದು. ಹಾಗಾಗಿ ಮತ್ತೆ ಬೇರೆ ಸಾಕ್ಷಿ ಅಗತ್ಯ ಇಲ್ಲ, ಅವಕಾಶ ಇದೆ ಅಷ್ಟೇ. ಪರಸ್ಪರ ಒಪ್ಪಂದದಿಂದ ಏನು ಬೇಕಾದ್ರೂ ಮಾಡ್ಕೊಳ್ಬೋದು. ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಕಾನೂನಲ್ಲಿ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಅದಕ್ಕೆ ಹೇಳಿದ್ದು, ತೀರ್ಪು ಕೊಟ್ಟಿದ್ದು ಅದೊಂದು 1 ವರ್ಷ ಹಿಂದೆ, ಆತ್ಮಹತ್ಯಾ ಪ್ರಯತ್ನ ಅಪರಾಧ ಅಲ್ಲ ಅಂತೇಳಿ. ನಾವು ನಮ್ಮ ಧರ್ಮದ ವಿಷಯ ಹೇಳುವಾಗ ನಮಗೆ ಹಿಂದಿನ 7 ಜನ್ಮ, ಮುಂದಿನ 7 ಜನ್ಮ, ಒಟ್ಟು 14 ಜನ್ಮಗಳಿಗೆ ಈ ನಿಮ್ಮ ಒಂದು ವಿಶಿಷ್ಟ ಸಂಬಂಧವನ್ನು ಕಲ್ಪಿಸಿಕೊಂಡಿದ್ದೇವೆ ನಾವು. ಏನು ಅದರ ಹಿನ್ನೆಲೆಯಲ್ಲಿ ಈ ಗೃಹಸ್ಥ ಜೀವನ ರೂಪುಗೊಂಡಿದೆ. 7 ಸಾಲ 10 ದಶಪೂರ್ವೇಶಾಂ ದಶಾಪರೇಶಂ ಅಂತ 10 ಜನ್ಮ. 10 ತಲೆಮಾರು, 10 ತಲೆಮಾರು. ಅದು 10 ತಲೆಮಾರು ಹಿಂದಿನದ್ದು, ಮುಂದಿನದ್ದು ಗೊತ್ತಿಲ್ಲ. ಮುಂದಿನ 10 ತಲೆಮಾರು ಗೊತ್ತಿಲ್ಲ ನಮಗೆ. ಅದಕ್ಕೂ ಸಂಬಂಧವನ್ನು ಕಲ್ಪಿಸುವುದು ಗೃಹಸ್ಥಾಶ್ರಮಧರ್ಮ. ಮುಂದೆ 10 ತಲೆಮಾರು ಏನಾಗುತ್ತೆ ನಮಗೆ ಗೊತ್ತಿಲ್ಲ, ಆದರೆ ಅದು ಕೂಡ ಈ ಒಂದು ಬಂಧದಲ್ಲಿ ಇರಬೇಕು ಅಂತ ನಿರ್ಣಯ ಮಾಡುವಂಥ. ಈ ಜನ್ಮದಲ್ಲಿ 1 ವರ್ಷಕ್ಕೆ ಬಂಧನ ಇದೆ. ಅದರ ಆಧಾರದಲ್ಲಿ ಯಾಗದ ಪ್ರಕ್ರಿಯೆಯು ಕೂಡ ಆ ದಶಾಪರೇಶಾಂ ದಶಪೂರ್ವೇಶಾಂ ಅಂತ ಹೇಳೋದ್ರಲ್ಲೇ, ಈಗ ಅವತ್ತು ಮೊದಲ ದಿವಸ ಪ್ರಶ್ನೆಯಲ್ಲಿ ಹೇಳಿಲ್ಲ ನಾನು, ಸತ್ತವರು ಯಾರು ಏನು ನಮಗೆ ಈಗ ಪರಿಚಯ ಇಲ್ಲದೆ ಇರ್ಬೋದು, ಆದರೆ ಯಾವುದೋ ಒಂದು ಜನ್ಮದಲ್ಲಿ ನಮ್ಮ ಬಂಧುವೆ ಹೇಳಿದ್ದೇನೆ, ನೆನಪಿಗೆ. ಯಾವುದೋ ಒಂದು ಜನ್ಮದಲ್ಲಿ ನಮ್ಮ ಬಂಧುವೆ, ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿಯೋ ತಾಯಿಯೋ ಏನೋ ಆಗಿರ್ಬೋದು, ಅವರಿಗೆ ಸದ್ಗತಿ ಕೊಡುವುದು ನಮ್ಮ ಕರ್ತವ್ಯ ಅಂತ ಹೇಳೋದೇ ದಶಾಪೂರ್ವೇಶ ಅಂತ ಹೇಳುವ ಶಬ್ದಾರ್ಥ. ಸತ್ತವರು ಯಾರೋ ನಮಗೆ ಗೊತ್ತಿದ್ದರೂ ಯಾವುದೋ ಒಂದು ಜನ್ಮದಲ್ಲಿ ಯಾವುದೋ ರೀತಿ ಬಂಧುತ್ವ ಇದೆ. ಹಾಗಾಗಿ ಆ ಬಂಧುತ್ವವನ್ನು ಕರ್ತವ್ಯ ಅಂತ ಹೇಳೋದು ಇದನ್ನು ಮಾಡಬೇಕು ಅಂತ ಹೇಳಿದ್ದೇವೆ. ನೀವು ಹೇಳಿದಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ಯಾವ ವಿಷಯಕ್ಕೂ ದೇಶಕ್ಕೂ ಕುರಿತು ಕೂಡ ಯಾವ ಬದ್ಧತೆಯೂ ಇಲ್ಲ, ಸಂಸಾರದ ಬದ್ಧತೆಯೂ ಇಲ್ಲ. ಆ ಥರ ಸ್ಥಿತಿ ತಂದಿಟ್ಕೊಂಡಿದ್ದೀವಿ ಸ್ವತಂತ್ರ ಬಂದ ಮೇಲೆ. ಯಾಕಂದರೆ ಹೇಗೆ ಬದುಕಬೇಕು ಅಂತ ನಮಗೆ ಗೊತ್ತಿಲ್ಲದ್ರಿಂದ ಬದುಕು ಹೇಳಿಕೊಡ್ಬೇಕಾದವರೆಲ್ಲ ಸುಧೋದರು. ಹಾಗಾಗಿ ನಾವು ಬೇಕಾಬಿಟ್ಟು ಬದುಕು, ಆ ಸಮಸ್ಯೆ ಇದೆ. ನಾವು ಸ್ವಾತಂತ್ರ್ಯ ಪಡೆಯುವಾಗ ವಿದೇಶಿಯರನ್ನ ಓಡಿಸೋದಕ್ಕೆ ನಮ್ಮ ಸ್ಲೋಗನ್ನೇ ನಮ್ಮನ್ನು ನಾವು ಆಳಿಕೊಳ್ತೇವೆ ಅಂತ. ಆದರೆ ನಮ್ಮನ್ನು ನಾವು ಆಳೋದು ಹೇಗೆ ಅಂತ ಮಾತ್ರ ನಮಗೆ ಗೊತ್ತಿಲ್ಲ. ಮಾಸ್ಟ್ರು ಇಲ್ಲಿ ಉಳಿದ್ರು, ಹೆಡ್ ಮಾಸ್ಟ್ರು, ಮಹಾತ್ಮ ಗಾಂಧಿ ಸತ್ತೋದೆ, ನಮ್ಮನ್ನು ಆಳಿಕೊಳ್ಳೋದು ಹೇಗೆ ಅಂತ ಗೊತ್ತಾಗಲಿಲ್ಲ. ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ನಾವು ಸರಿಯಾದ ರೀತಿಯಲ್ಲಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬ ದೊಡ್ಡ ಬಂಡಾಯ ನಾಯಕ, ಬಹಳ ಬಿರುಸು, ಬಹಳ ತೇಷ್ಣವನು, ತಾತ್ಯಾ ಟೋಪಿ ಅಂತ ಕೇಳಿರ್ಬೋದು, ಬಂಡಾಯ ನಾಯಕ. ಆದರೆ ಅವನು ಅದನ್ನು ಮೊದಲೇ ಸ್ಪಷ್ಟವಾಗಿ ಹೇಳಿದ್ದಾನೆ, ಸ್ವಾತಂತ್ರ್ಯ ಬೇಕು ನಮಗೆ, ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ಶಿಕ್ಷಣ ಆಗಬೇಕು ಅಂತ ಹೇಳಿದ್ದಾನೆ.
ಮೊದಲು ಜನರಿಗೆ ಶಿಕ್ಷಣ ಕೊಡುವ ಪದ್ಧತಿ ಅಂತನ್ನಿ, ಸ್ವಾತಂತ್ರ್ಯವನ್ನು ನಾವು ಹೇಗೆ ಅನುಭವಿಸ್ತೀವಿ ಅನ್ನೋದು ಪಾಠ ಆಗಲಿ, ಅಷ್ಟೊತ್ತಿ ಬ್ರಿಟಿಷ್ ಬಿಟ್ಟು ಹೋದ್ರೆ ಸಾಕು ಅಂತ ಹೇಳಿದ್ದ. ಕೊಟ್ಟಿದ್ದಂಥ ಶಿಕ್ಷಣ ಇದು ಕೊಟ್ಟರೆ ಹೊಡೆದಾಡೋ ಶಿಕ್ಷಣ. ಅವ್ರು ಹೋಗಿ ಅವ್ರ ದೇಶದಲ್ಲಿ ಬದಲಾವಣೆ ಆದ್ರು ನಾವು ಅದನ್ನೇ ಇಟ್ಕೊಂಡು ಮುಂದುವರೆದು ಅವ್ರು ಪೂರ್ತಿ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಅವ್ರದ್ದು ಹೆಸರಲ್ಲಿ ಏನೋ ಒಂದು ಮಾಡ್ತಾ ಇದ್ದೀವಿ. ನಮ್ಮ ಜೀವನ ವಿಧಾನಕ್ಕೆ, ನಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತದೆ ಅನ್ನುವ ಕಾರಣಕ್ಕೆ ನಾವು ಬ್ರಿಟಿಷರನ್ನು ಓಡಿಸಿದೆವು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ, ಅದನ್ನೇ ತಿಳಿಸ್ತಿಲ್ಲ. ನಂತರ ಸ್ವಾತಂತ್ರ್ಯ ಬಂದ ಮೇಲೂ ಒಂದಷ್ಟು ಜನ ನಮಗೆ ವಿರೋಧಿ ಅಂದ ತಕ್ಷಣ ಅವ್ರನ್ನ ಓಡಿಸುವುದೇ ಜೀವನ ಅನ್ನೋ ಅರ್ಥಕ್ಕೆ ನಾವು ಸ್ವಾತಂತ್ರ್ಯ ಹೋರಾಟದಿಂದ ಕಲಿತ ಪಾಠ ನಮ್ಮವನ್ನು ನಾವು ಓಡಿಸೋ ಪ್ರಯತ್ನ ಪಡ್ತೀವಿ. ಆಗೋದಿಲ್ಲ. ಸ್ವಾಮೀಜಿ, ಏನೋ ಸೊಸೈಟಿನಲ್ಲಿ ಒಂದು 5-10% ಇದ್ದಿದ್ರೆ ಇದೊಂದು ಸಮಸ್ಯೆ ಅಂತ ನಾವೇನು ಯೋಚನೆ ಮಾಡ್ತಿರ್ಲಿಲ್ಲ. ಇದರ ಪರ್ಸೆಂಟೇಜು ತುಂಬ ಜಾಸ್ತಿ ಆಗ್ತಾ ಇದೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ಹಾಗಿದ್ದಾಗಿ ಇದೊಂದು 95%ಗಿಂತ ಹೆಚ್ಚಿದೆ ಈ ಕಲ್ಪನೆ ಇಲ್ಲದೆ ಒಟ್ಟಾರೆ ಜೀವನ ಮಾಡುವ ಕಲ್ಪನೆ, ಹೇಗೋ ಒಂಥರ ಬದುಕಬೇಕು ಅನ್ನುವ ಕಲ್ಪನೆ. ಹೇಗೆ ಬದುಕಬೇಕು ಎನ್ನುವ ಕಲ್ಪನೆಯ ಸಂಕಲ್ಪ ಪ್ರಬಲವಾಗಿದೆ, ಹೌದು. ಅದೇ ಪ್ರಬಲ ಸಂಕಲ್ಪವು ನಾನು ಹೀಗೆ ಬದುಕಬೇಕು ಅಂತ ಇದ್ದಿದ್ರೆ ಹಾಗೆ ಬದುಕಾಗ್ತದೆ. ಆದರೆ ಹೀಗೆ ಬದುಕಬೇಕು ಅಂತ ಹೇಳುವ, ಹೀಗೆ ಅಂತ ಹೇಳೋದು ಏನು ಅನ್ನೋದು ಗೊತ್ತಿರೋದ್ರಿಂದ ಹೇಗೋ ಒಂಥರ ಬದುಕುವುದು ಅನ್ನೋದೇ ಪ್ರಸಿದ್ಧವಾಯಿತು. ಈ ಹಿನ್ನೆಲೆಯಲ್ಲಿ ನಮ್ಮ ಯಾಗದ ಒಂದು ಪ್ರಧಾನ ಉದ್ದೇಶವಾದ ಸತ್ಪ್ರಜೆಗಳನ್ನು ಉಂಟು ಮಾಡೋ ಸ್ವಾಮೀಜಿ, ಇದಕ್ಕೊಂದು ಸೊಲ್ಯೂಷನ್ ಅಂತ ನಾವು ಅದೇ ಬದುಕಿದ್ದವರಿಗೆ ಅದನ್ನು ಬೋಧಿಸೋಕ್ಕಾಗದೇ ಇರೋದ್ರಿಂದ ಹುಟ್ಟಿ ಬರುವವರು ಅವರೇ ತಿಳ್ಕೊಂಡು ಬರ್ತಾರಲ್ಲ, ಸುಲಭ ಅನುಕೂಲ ಅಷ್ಟೇ. ಬೋಧಿಸಿ ಕಳಿಸ್ತಾರೆ. ಅಲ್ಲ, ಬೋಧಿಸಿ ಕಳಿಸೋದಲ್ಲ, ಅವರೇ ಕಲ್ತ್ಕೊಂಡೇ ಬರ್ತಾರೆ. ಬೋಧನೆ ಏನೂ ಇಲ್ಲ, ಬೋಧನೆ ಇಲ್ಲ, ಬೋಧನೆ ಇಲ್ಲ. ಸ್ವಾಮೀಜಿ, ಅವಾಗ ಅವ್ರು ಹುಟ್ಟಿ ಬರ್ತಾರಲ್ಲ, ಅವ್ರದ್ದು ಪರ್ಸೆಂಟೇಜ್ ಕಡಿಮೆ ಇದ್ದು ಇವ್ರದ್ದು ಈಗ ಅನಾಗರಿಕರ ಪರ್ಸೆಂಟೇಜ್ ಜಾಸ್ತಿ ಇದ್ರಾಗ ಅದು ಹೇಗೆ ಅದು ಒಂದು ಸರಿಯಾದ ಮಾರ್ಗದಲ್ಲಿ ಹೋಗಕ್ಕಾಗುತ್ತೆ? ಹಾಳು ಮಾಡೋರೇ ಈ ಇವಾಗ. ಬಾಲ ಅಡಿ ಹಾಕುವ ನಾಯಿ ಅಲ್ಲ, ಅದನ್ನು ಬಿಟ್ಟರೆ ಬಾಲ ಎತ್ತಿ ಗುರ್ರ ಅಂತ ಹೇಳೋ ನಾಯಿ 10 ಜನ ಗಣಸನ ಬೇಕಾದ್ರೆ ಓಡಿಸುತ್ತೆ, ಗೊತ್ತಾ? ಒಂದು ನಾಯಿಗೆ ಆಗುತ್ತೆ ಅಂತ ಮನುಷ್ಯರಿಗೆ ಆಗೋದಿಲ್ಲ. ಎರಡು ಮೂರು ಸೇರ್ತಿರಲ್ಲ, ಗೊತ್ತಾಗುತ್ತೆ ನಿಮಗೆ. ಇನ್ನೊಂದು ಹೆಗ್ಗಣ ಬರುತ್ತೆ ಒಂದು ಇಷ್ಟು ಹತ್ರ, ಇಲ್ಲಿಂದ ಬೆಕ್ಕುಗಳು ಯಾವುದೋ ಒಂದು ಹತ್ರ ಹೋಗೋದಿಲ್ಲ. ಅದು ಗುರು 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 ಅಂತ ಬರ್ತಿದ್ರೆ ಬೆಕ್ಕುಗಳೆಲ್ಲ ಮುಲಗಿ ಕೂತ್ಕೊಳ್ತವೆ. ಅದೇ ಮುಂದಿನ ಜನ್ರೇಷನ್ ಬೆಕ್ಕುಗಳು. ಇಲ್ಲೋ ಒಂದು 400-500 ಜನ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಿದ್ದು. ಅವರು ಇಲ್ಲೆಲ್ಲ ಸ್ವಾಧೀನ ಪಡಿಸ್ಕೊಂಡ ಮೇಲೆ ಆಳ್ವಿಕೆಗೆ ಅಲ್ಲಲ್ಲಿ ಆಯಕಟ್ಟಿದ್ದು ಯಾಕೆ ಅವ್ರ ಜನ ಬೇಕು ಅಂತ ಒಂದು 30,000 ಜನ ಬ್ರಿಟಿಷರು ಬಂದಿರ್ಬೋದು. ಅದಕ್ಕಿಂತ ಹೆಚ್ಚಿಗೆ ಭಾರತಕ್ಕೆ ಬರಲ್ಲ. ಆವಾಗಲೇ ನಾವು ಹೆಚ್ಚು ಕಡಿಮೆ 40 ಕೋಟಿ 45 ಕೋಟಿ ಭಾರತೀಯರಿದ್ದರು. ನಮ್ಮನ್ನೆಲ್ಲ ಅಷ್ಟೇ 30,000 ಜನ ಆಳಿದ್ದಾರೆ. ಆ 30,000-40,000 ಜನ ಆಳಿರೋರು 1 ಕೋಟಿ ಜನ ಹಿಂದೂಗಳನ್ನ ಹಾಳು ಮಾಡಿದ್ರು ಅಂತ ಕಲ್ಪನೆ ಬಂದಿರೋದು ನಮ್ಮ ಒಳಗಡೆ ಇರೋ 1 ಕೋಟಿ ಅಲ್ಲ, ಎಲ್ಲ 40 ಕೋಟಿ ಜನರನ್ನು ಹಾಳು ಮಾಡಿ ಹೋದವರು, ಯಾರನ್ನೂ ಒಳ್ಳೆ ಮಾಡಿ ಹೋಗಿಲ್ಲ. 30,000 ಜನ 30 ಲಕ್ಷ ಜನ ಬ್ರಿಟಿಷರು ಇಷ್ಟು ಜನನ ಅವರು ಹಾಳು ಮಾಡಿದ್ದಾರೆ ಅನ್ನೋದು ಎಷ್ಟು ಸರಿ? ಹಾಗಾದ್ರೆ ಇವ್ರುಗಳು ತಲೆ ಎಲ್ಲ ಹೋಗಿತ್ತು, ಬುದ್ಧಿಯಲ್ಲ. ಅದೇ ಈ ರೀತಿ ತಲೆ ಇದ್ದಿದ್ದೆ ತಾನೆ, ತಲೆ ಎಲ್ಲಿ ಹೋಗಿತ್ತು ಅಂತ ಕೇಳೋದು. ಹಾಗಾದ್ರೆ ಇದು ಹೀಗೆ ಕಂಟಿನ್ಯೂ ಆಗೋದಾ ಮನೆವರೆಗೂ? ಅಲ್ಲ, ಅದೇ ಆ ತಲೆ ಕಳ್ಕೊಳ್ಳೋಕೆ ಭಾರತೀಯರಿಗೆ ಭಾಳ ಸುಲಭ. ಯಾಕಂದ್ರೆ ಪೂರ್ವಾನುಭವ ಇದೆಯಲ್ಲ. ಮೊಘಲರು ಬಂದಾಗಲೂ ಕಳ್ಕೊಂಡ್ರು, ಬ್ರಿಟಿಷರು ಬಂದಾಗಲೂ ಕಳ್ಕೊಂಡ್ರು, ಹೊತ್ತಾನೆ. ಹಾಗೆ ಇವ್ರು ಬಂದಾಗಲೂ ಕಳ್ಕೊಂಡ್ರೆ ಸಾಕು, ಸರಿಯಾಗುತ್ತೆ. ಅಲ್ಲ, ಈಗ ಹೊಸದಾಗಿ ಒಳ್ಳೆಯವ್ರು ಹುಟ್ಟು ಬಂದಾಗಲು ಅವ್ರು ತಲೆ ಕಳ್ಕೊಂಡ್ರೆ ಸಾಕು, ಮತ್ತೇನೂ ಕೆಲಸ ಇಲ್ಲ, ಆಗೋದಿಲ್ವಾ? ಅಲ್ಲ, ಅದು ಭ್ರಮೆಯೇ ಇರಲಿ, ತೊಂದರೆ ಇಲ್ಲ. ಈ ಒಳ್ಳೆಯವರು ಬಂದಾಗ ಅವ್ರು ತಲೆ ಕಳ್ಕೊಂಡ್ರೆ ಸೋಲ್ತಾರೆ, ಸುಲಭ, ಮುಗಿದೋಯ್ತು. ಹೆಂಗೆ ಆಳಿದ್ರು ಅದೇ ಥರ ಇವ್ರು ಆಡ್ತಾರೆ ಅಷ್ಟೇ. ಸಾಮಾನ್ಯವಾಗಿ ಒಬ್ಬ ಸರಿಯಾದ ಸಜ್ಜನ ಇದ್ರೆ ಅವನೊಂದು ಲಾರ್ಜ್ ಏರಿಯಾ ಪರಿವರ್ತನೆ ಮಾಡೋ ಶಕ್ತಿ ಇರುತ್ತೆ ಅಂತ. ಇರುತ್ತೆ. ಇಲ್ಲ ಅಂತ ಈಗ ನಿಮ್ಗೆ ಸರ್ಪ್ರೈಸ್ ಎಷ್ಟು ಜನ ಇದ್ದಾರೆ? ಯಾಕಿಲ್ಲ, ಇದ್ದೇ ಇರ್ತಾರೆ. ಇಲ್ಲ, 1 ಕೋಟಿ ಜನ ಅಟ್ಲೀಸ್ಟ್ 1,000 ಜನ ಅವ್ರು ಅದನ್ನ ಮಾಡೋದು ಕೆಲಸ
ಅವ್ರು ಮಾಡ್ಬೇಕು. ಗುರುಗಳ ಅನುಗ್ರಹ ಆಗಲ್ಲ ಅಲ್ಲಿ ಆಗಿರೋ ನ್ಯೂನತೆ ಅದಲ್ಲ. ನಮ್ಮಲ್ಲಿರ್ತಕ್ಕಂಥ ಸ್ವಾಭಾವಿಕವಾದ ನಾಯಕತ್ವ ಅಂತ ಹೇಳುವ ಇದಿತ್ತಲ್ಲ, ಅದರ ಕಲ್ಪನೆಯೇ ಹೋಗಿ ಎಲ್ಲರೂ ಅಧ್ಯಕ್ಷರಾಗಬೇಕು ಅನ್ನೋ ಕಲ್ಪನೆ ನಾವು ಬಂದಿದ್ದೇವೆ ಈಗ. ಹಾಗಾಗಿ ಸಮಸ್ಯೆ ಆಗ್ತದೆ. ಇಲ್ಲದೇ ಸಾಕು, ಈಗ ಇದ್ದವರಲ್ಲೇ ಭಾರತದಲ್ಲಿ ಇದ್ದವರೇ ಒಳ್ಳೆಯ ಚಿಂತನೆ ಅವ್ರು ಬೇಕಾದ ಜನ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅವ್ರ ನಾಯಕತ್ವವನ್ನು ಒಪ್ತಾ ಇಲ್ಲ. ಅವ್ರ ಸಲಹೆ ಮಾತ್ರ ಬೇಕು, ಮತ್ತೆಲ್ಲ ಇವ್ರು ಹೇಳಿದಾಗ ಆಗಬೇಕು ಅಂತಾರೆ. ಆ ಸಲಹೆ ತಗೊಳ್ಳೋಕ್ಕೆ ಒಂದು ಸಂಘ ಕಟ್ತಾರೆ ಕಡೆಗೆ. ಆ ಸಂಘಕ್ಕೆ ಅಧ್ಯಕ್ಷ ಇವ ಸಲಹೆ ಮೂರ್ಖ, ಗೊತ್ತಾಯ್ತದೆ. ಆ ವ್ಯವಸ್ಥೆ ಬಂದು ಅದು ಹೋಗಬೇಕಷ್ಟೇ. ಜನ ಸಾಕು, ಇಲ್ಲ ಅಂತಲ್ಲ. ಆದರೆ ಆ ಜನರಿಗೆ ನಾಯಕತ್ವ ಸಿಗ್ತಾ ಇಲ್ಲ. ಸದ್ವಿಚಾರವನ್ನು ಹೇಳುವ ಜನರಿಗೆ ನಾಯಕತ್ವ ಸಿಗ್ತಾ ಇಲ್ಲ. ಸದ್ವಿಚಾರವನ್ನು ಹೇಳ್ತೇನೆ ಅಂತ ಹೇಳೋ ಒಬ್ಬ ದ್ವಿವಿಚಾರಿಗೆ ನಾಯಕತ್ವ ಕೊಡ್ತು ನಮ್ಮ ದೇಶ. ತೀರಾ ದೂರದ ವಿಷಯ ಅಲ್ಲ. ಕೇಜ್ರಿವಾಲ್ ಕೊಟ್ಟಿಲ್ಲ ಡೆಲ್ಲಿ ನಾಯಕತ್ವ. ಹೆಂಗೆ ಕೊಡ್ತು? ಅವ ಸದ್ವಿಚಾರ ಹೇಳ್ತೇನೆ ಅಂತ ಹೇಳಿ ದುರ್ವಿಚಾರಿ ಮಾಡಿದ್ದೆಲ್ಲ ಮೋಸವೇ. ಜನರಲ್ಲಿ ಸದ್ವಿಚಾರದ ನಾಟಕ ಮಾಡಿದನಿಗೆ ನಾಯಕತ್ವ ಕೊಡ್ತು. ಮಾಡಲಿಲ್ಲ ಹಾಳಾಗೋದು ಬೇರೆ. ಅವ್ನು ತಂದವನನ್ನೇ ಮೂಲ ಕಲಿಸ್ತಾರ. ಅವ್ರು ಯಾರೋ ಅವನಿಗೆ ಕಾರಣಕರ್ತರಾದ್ರು ಅವ್ರನ್ನ ಮೂಲೆಗೆ ಉಂಟು. ಅದೇ ಹೇಳಿದ್ನ ಪಾಪ ಮನುಷ್ಯ ಸತ್ಪ್ರಜೆ, ಅವನೊಬ್ಬ ಸತ್ಪ್ರಜೆ. ಅಣ್ಣಾ ಹಜಾರೆ ಅಣ್ಣ ಅವನು ಗೊತ್ತು ನನಗೆ. ಅವನು ಪೂರ್ಣ ಸತ್ಪ್ರಜೆ ಅಲ್ಲ. ಅದು ನಿಮ್ಮ ರಾಮದೇವ್ ಪ್ರಕರಣದಲ್ಲಿ ಬಯಲಾಯಿತು. ಇಬ್ಬರು ಉಪವಾಸ ಕೂತರು. ನೀವು ಅಣ್ಣಾ ಹಜಾರೆ ರಾಜಕೀಯದಲ್ಲಿ ಉಪವಾಸ ಮಾಡೋದು ಗೊತ್ತು ನನಗೆ. ಬೆಳಿಗ್ಗೆ ಒಂದ್ಸರಿ ಮೂತ್ರಕ್ಕೆ ಹೋಗ್ತಾ ಇದ್ದೆ, ಅಲ್ಲಿ ಬಿಸ್ಕೆಟ್ ಬಂದು ಕೂತ್ಕೊತಿದ್ದೆ. ಈ ರಾಮದೇವ್ ಸತ್ಯವಂತ ಪಾಪ, ಅವನಿಗೆ ನೀರು ಕುಡಿಯೋದೆಲ್ಲ ಏನು ಮಾಡಿಲ್ಲ, ಮೂತ್ರ ಬರೋದೇ ಇಲ್ಲ, ಹೋಗಲೇ ಇಲ್ಲ ಮೂತ್ರಕ್ಕೆ. ಉಪವಾಸದಿಂದ ಆಸ್ಪತ್ರೆ ಸೇರಿದೆ. ಅಣ್ಣಾ ಹಜಾರೆ ಬಚಾವಾದ.